ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಡೋದ ಕೃಪೆಗಾಗಿ ದೇವರಿಗೆ ಕೃತಜ್ಞ ಹೊಡವರಗನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೊಸದಾಗಿ ಒಂದು ನಾವು ಬೈಬಲ್ ಸ್ಟಡಿ ಶುರು ಮಾಡಿದ್ರಿ 5 o'clockಗೆ ಸಂಡೇ. ಯಾರು ಇಂಟ್ರೆಸ್ಟ್ ಇದ್ರೆ ಕೂಡ ಏನು ಮಾಡೋದು, ಆ ಕ್ಲಾಸ್ಗಳಲ್ಲಿ ಜಾಯ್ನ್ ಆಗ್ಬೋದು. ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಕಳೆದ ವಾರ ನಾವು ಅನ್ಯ ಭಾಷೆ ಬಗ್ಗೆ ನೋಡಿದ್ರಿ. ಸೊ ಅನ್ಯ ಭಾಷೆ ಅಂದ್ರೆ ಏನೋ ಸತ್ಯವೇದ ಅಂತ ನೋಡಿದ್ರಿ ಅಂದ್ರೆ ಬಹು ಸ್ಪಷ್ಟವಾಗಿ ಅದು ಅರ್ಥಭರಿತವಾಗಿರುತ್ತಾ ಭಾಷೆ ಹೊರತು ಅರ್ಥ ಆಗದಿರೋಂಥ ಭಾಷೆ ಅಲ್ಲ ಅಂತ ನಾವು ಏನ್ ಮಾಡಿದ್ರಿ, ನಾವು ಕ್ಲೀನಾಗಿ ನೋಡಿದ್ರಿ. ಅದು ಮಾತ್ರ ಅಲ್ಲ, ಏನ್ರಿ ಈ ಒಂದು ಅನೇಕ ವಿಚಾರಗಳು ಸಭೆಯಲ್ಲಿ ನಡೆಯುವಂಥ ಗಲಿಬಿಲಿಗಳ ಬಗ್ಗೆ ನಾವೇ ನೋಡಿದ್ರಿ. ಅದಕ್ಕೆಲ್ಲ ಭಾಷೆಗಳಿಗೆ ಅರ್ಥ ಇರಬೇಕು ಅಂತ ನೋಡಿದ್ರಿ. ನಾವು ಇವತ್ತು ಏನಪ್ಪ ಮಾಡೋಣ ಅಂದ್ರೆ ಅದ್ಭುತಗಳ ಬಗ್ಗೆ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ. ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಇವಾಗ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಅನೇಕ ಒಂದು ದೊಡ್ಡ ದೊಡ್ಡ ಕೂಟಗಳು ಏನಾಗ್ತಾರೆ, ನಡೀತದೆ ಅದರ. ಆ ಕೂಟಗಳಲ್ಲಿ ಏನ್ರಿ, ಕಿವಿ ಇಲ್ದಿರೋರಿಗೆ ಕಿವಿ ಬರೋದು, ಕಣ್ಣಿಲ್ದಿರೋರಿಗೆ ಕಣ್ಣು ಬರೋದು, ಕೈ ಕಾಲು ಇಲ್ದಿರೋರಿಗೆ ಕೈ ಕಾಲು ಬರೋದು, ಇವೆಲ್ಲ ವಿಚಾರಗಳನ್ನ ನಾವೇನ್ ಮಾಡ್ತೀರಿ, ನೋಡ್ತೀರಿ. ಅದ್ರ ಅಂದ ಲಕ್ಷಾಂತರ ಜನಗಳೇನ್ರಿ ಕೊಟ್ಟ ಏನ್ರಿ ಅಲ್ಲಿ ಜನಗಳು ಬಂದು ಸೇರ್ತಾರೆ ಕೂಟ. ಆ ಕೂಟಗಳಲ್ಲಿ ಪಾಲ್ಗೊಳ್ತಾರೆ. ಏನ್ ಮಾಡ್ತಾರೆ, ಎಲ್ಲ ಆಶೀರ್ವಾದ ಹೊಂದ್ಕೋಬೇಕು, ದೇವ್ರು ನಮ್ಗೆ ಏನ್ ಮಾಡ್ಲಿ, ನಮ್ಮ ಅದ್ಭುತ ಮಾಡ್ಲಿ, ನಮ್ಗೆಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡ್ಲಿ ಅಂತಂದ್ರ ಅದ್ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಆದವ್ಗಳೇ, ಈ ಒಂದು ದೊಡ್ಡ ದೊಡ್ಡ ಕೂಟಗಳಲ್ಲಿ ಇವೆಲ್ಲ ಅದ್ಭುತಗಳು ಏನಾಗ್ತಾರೆ, ನಡೀತದೆ. ಅದರ ಕಿವಿ ಇಲ್ದಿರೋಂಗೆ ಏನಾಗೋದು, ಕಿವಿ ಬರ್ತದೆ. ಕಣ್ಣು ಇಲ್ದಿರೋಂಗೆ ಏನಾಗೋದು, ಕಣ್ಣು ಬರ್ತದೆ. ಕಾಲು ಇಲ್ದಿರೋಂಗೆ ಏನಾಗೋದು, ಕಾಲು ಬರ್ತದೆ. ಅದರ ಆದ್ರೆ ನಾವು ಒಂದು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಕಿವಿ ಇಲ್ದಿರೋನ್ಗೆ ಕಿವಿ ಬರೋದಾಗ್ಲಿ, ಕಣ್ಣಿಲ್ದಿರೋನ್ಗೆ ಕಣ್ಣು ಬರೋದಾಗ್ಲಿ, ಅಂದ್ರೆ ಕೈ ಕಾಲಿಲ್ದಿರೋನ್ಗೆ ಕೈ ಕಾಲು ಬರೋದಾಗ್ಲಿ ಅಂತಂದ್ರೆ 100% ಬರ್ತದಾ ಅಂತ ನೋಡಿದ್ರೆ ಏನ್ರಿ, ಅದು ನಾವು ಸ್ವಲ್ಪ ನೀವೆಲ್ಲ ನೋಡಿತೀರಾ. ಸ್ವಲ್ಪ ನೀವನ್ನೆಲ್ಲ ಮನ್ಸಲ್ಲಿ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಟ್ಕೊಳ್ಳಿ. ಅದರ 100% ಏನ್ರಿ ಕಣ್ಣು ಕಾಣಿಸ್ತದ ಏನ್ರಿ, ಆಮೇಲೆ 100% ಕಾಲೇ ಇಲ್ದಿರೋನ್ಗೆ ಕಾಲು ಬಂದಿ ಏನ್ರಿ ನಡೆಯಷ್ಟು ಆಗ್ತದ. ಕಿವಿನೇ ಇಲ್ದಿರೋನ್ಗೆ ಏನ್ರಿ ಅಲ್ಲಿ ಕಿವಿ ಬೆಳೆಯಂಥದ್ದು ನಾವು ನೋಡಿದ್ದೀರಾ ಅಂತಂದ್ರೆ ಖಂಡಿತವಾಗೂ ಈ ತರ ನಾವು ಯಾವ್ದು ಏನ್ ಮಾಡಿರಲ್ಲ, ನಾವು ನೋಡಿರಲ್ಲ. ಆದ್ರೂ ಏನಾಗ್ತದೆ, ಅದ್ಭುತಗಳು ನಡೀತದೆ. ಇದನ್ನ ನಂಬ್ಕೊಂಡು ಎಷ್ಟೋ ಸಾವಿರಾರು ಜನಗಳು, ಲಕ್ಷಾಂತರ ಜನಗಳು ಏನ್ ಮಾಡ್ತಾರೆ, ಕ್ರಿಸ್ತನ ಕಡೆಗೆ ಏನ್ ಮಾಡ್ತಾರೆ, ಬರ್ತಾರೆ. ಅದರ ನಾ ನೋಡ್ಬೇಕಾದ್ರೆ ಕಳಸತಿ ನೋಡಿದಂಥ ರೀತಿಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇದನ್ನೆಲ್ಲ ನಂಬೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡಿ ಕೆಲವು ವಿಚಾರಗಳನ್ನ ಯೋಚನೆ ಮಾಡಿ ಅಂತ ಅವ್ರು ಹೇಳಿರ್ಬೇಕಾರೆ, ನಾವು ಇದನ್ನೇ ಮಾಡ್ಬೇಕು ಅಂದ್ರೆ ವಾಕ್ಯದ ಅನುಗುಣವಾಗಿ ಮಾಡ್ಬೇಕು. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದನ್ನ ಯೋಚನೆ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಕ್ರಿಸ್ತನು ಕೂಡ ಅದ್ಭುತ ಮಾಡಿದ್ರಲ್ವಾ, ಆ ಅದ್ಭುತಗಳನ್ನ ನಾವೇನ್ ಮಾಡ್ಬೇಕ್ರಿ, ಸ್ವಲ್ಪ ನೋಡ್ಬೇಕಾದ್ರೆ ಕ್ರಿಸ್ತನ ಮಾಡಿದಂತ ಅದ್ಭುತಗಳು ಹೇಗಿತ್ತು, ಅಲ್ಲ ಕ್ರಿಸ್ತನ ಮಾಡೋಂಥ ಅದ್ಭುತಗಳ ತರಾನೇ ಈ ಕಾಲ ನಡೀತದ ಅದ್ಭುತಗಳಿದೆಯಾ, ಅಥವಾ ಆ ಅದ್ಭುತಕ್ಕೂ ಈ ಅದ್ಭುತಕ್ಕೆ ಏನೋ ವ್ಯತ್ಯಾಸ ಇದೆ ಅಂತ ನಾವೇನ್ ಮಾಡಬೇಕು ನೋಡ್ಬೇಕಾದ್ರೆ ನೋಡೋಣ. ಮೊದಲನೇದಾಗಿ ಒಂದು ಹುಟ್ಟು ಕುರುಡನ್ಗೆ ಕ್ರಿಸ್ತನ ಕಣ್ಣು ಕೊಟ್ಟಿರೋ ಬಗ್ಗೆ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಅದೆಲ್ಲಪ್ಪ ಬರ್ತಂದ್ರೆ ಯೋಹಾನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 1ನೇ ವಾಕ್ಯ. ಜಾನ್ ಚಾಪ್ಟರ್ 9 ವರ್ಸ್ 1. ಯಾರಾದ್ರು ಓದ್ರಿ. ಓದಿ ಇಷ್ಟ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ವೆರಿ ಗುಡ್. ನೋಡ, ಒಬ್ಬ ಹುಟ್ಟು ಕುರುಡನ್ ಏನ್ ಮಾಡ್ತಾರೆ ನೋಡ್ತಾರೆ. ಏನಪ್ಪಾ ಇದು ಹುಟ್ಟು ಕುರುಡ ಅಂತಂದ್ರೆ, ಹುಟ್ಟು ಕುಡ್ರು ಅದರ ಯಾರು ನೋಡಿದ್ರೆ ಹುಟ್ಟು ಕುಡ್ರಿಗೆ ಏನ್ರಿ, ಹುಟ್ಟು ಕುಡ್ರ ಅಂತಂದ್ರೆ ಕಣ್ಣು ಗುಡ್ಡೆ ಹಿಂಗಿರ್ತದೆ, ಕಣ್ಣೆಲ್ಲ ಇರ್ತದೆ, ಅದ್ ಕಣ್ಣು ಕಾಣಿಸಲ್ಲ. ಆ ತರ ಅಲ್ಲ ರೀ. ಹುಟ್ಟು ಕುರುಡ ಅಂತಂದ್ರೆ ಅವನ ಕಣ್ಣು ಸಾಕೆಟ್ ಅಲ್ಲಿ ಏನಿರಲ್ಲ, ಕಣ್ಣು ಗುಡ್ಡೆನೇ ಇರಲ್ಲ ರೀ, ಅದು ಹುಟ್ಟು ಕುರುಡ ಅಂತ. ಅದರ ಈ ಹುಟ್ಟು ಕುರುಡನ್ಗೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಕಣ್ಣು ಕೊಡ್ತಾರೆ. ಹೆಂಗ್ ಕೊಟ್ರು? 6ನೇ ವಾಕ್ಯ 7ನೇ ವಾಕ್ಯ ಓದಿ ಇಷ್ಟ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸೀಲೋಮ್ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸೀಲೋಮ್ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಏನಪ್ಪಾ ಆಗ್ತದೆ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಏನ್ರಿ ಮಣ್ಣಿಗೆ ಅದರ ಏನ್ ಮಾಡ್ತದೆ, ತನ್ನ ಉಗುಳನ್ನ ಉಗುಳಿ ಅದೇ ಕೆಸರನ್ನ ಮಾಡಿ ಕಣ್ಣಿಗೆ ಏನ್ ಮಾಡ್ತಾರಂತೆ, ಹಚ್ತಾರಂತೆ. ಏನ್ ಕಣ್ಣಿಗೆ ಹಚ್ಚಿದ್ರು, ಏನು ಕಣ್ಣು ಹಚ್ಚಿದ್ರು ಗೊತ್ತಾ? ಆಕ್ಚುಲಿ ಈ ಐ ಸಾಕೆಟ್ ಅಲ್ಲಿ ಐ ಬಾಲ್ಸ್ ಇಲ್ಲ ರೀ. ಯೇಸು ಕ್ರಿಸ್ತ ಮಣ್ಣನ್ನ ಏನ್ ಮಾಡೋ ಗೊತ್ತಾ, ಹಾಕಿ ಆ ಐ ಸಾಕೆಟ್ ಕಡೆ ತುಂಬೋರ್ ನೋಡ್ರಿ ಅಂತೀನಿ. ತುಂಬಿಟ್ಟು ಹೋಗ್ಬಿಟ್ಟು ಏನ್ ಮಾಡೋ ಅಂತ ಹೇಳ್ತಾರೆ, ಶಿಲೋ ಕೊಳದಲ್ಲಿ
ತೊಳ್ಕೊ ಅಂತ ಹೇಳ್ತಾರೆ. ಕೂಡಲೇ ಏನ್ರಿ, ಅವನು ಹೋಗಿ ತೊಳ್ಕೊಂಡ ಕೂಡಲೇ ಕಣ್ಣು ಹೊಂದಿದವನಾದನು. ಏನ್ರಿ, ದೃಷ್ಟಿ ಬಂತು ಅಂತ ಕೊಡ್ಲ, ಕಣ್ಣೇ ಬಂದ್ಬಿಡ್ತಂತಾರೆ. ಏನ್ ಗೊತ್ತಾಗಿರ್ತಾರೆ, ನೀರಲ್ಲಿ ತೊಳೆದಿದ ತಕ್ಷಣ ಎಲ್ಲಾರ ಮುಂದೆ ಹಂಗೇ ಕಣ್ಗುಡ್ಡ ಏನಾಗಿರ್ತಾರೆ, ಬೆಳೆದಿರ್ತಾರೆ. ಇದು ಯೇಸು ಕ್ರಿಸ್ತನ ಮಾಡಿದಂತ ಅದ್ಭುತ ರೀ. ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಕಣ್ಣೇ ಇಲ್ದಿರೋನ್ಗೆ, ಕಣ್ಣು ಗುಡ್ಡನೇ ಇಲ್ದಿರೋನ್ಗೆ ಯೇಸು ಕ್ರಿಸ್ತು ಆ ಕ್ಷಣದಲ್ಲೇ ಎಲ್ಲಾರ ಮುಂದೆ ಏನ್ ಗೊತ್ತಾ ಮಾಡ್ತಾರೆ, ಕಣ್ಣು ಗುಡ್ಡೆ ಕೊಡ್ತಾರೆ. ನೋಡಿರ್ತೀನಿ, ಕಣ್ಣು ಗುಡ್ಡೆನೇ ಇಲ್ದಿರೋನ್ಗೆ ಕಣ್ಣು ಗುಡ್ಡೆ ಕೊಟ್ಟಿರೋದು ಕ್ರಿಸ್ತನ ಅದ್ಭುತ. ಈ ಕಾಲದಲ್ಲಿ ಕಣ್ಣಿಲ್ದಿರೋನ್ಗೆ ಕಣ್ಣು ಬರ್ತಾರೆ, ಈ ತರ ಆದರೂ ಅದ್ಭುತ ಆಗ್ತದಾ? ಕಣ್ಣಿದೆ ಅಂತ ಹೇಳ್ತಾರೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯನ ಎಷ್ಟು ಸುಳ್ಳು ನಮಗೆ ಗೊತ್ತಿಲ್ಲ. ಆದ್ರೆ ಬಂತು ಬಂತು, ಸ್ವಲ್ಪ ಬಂತು ಸ್ವಲ್ಪ ಬಂತು, ಅದೇ ಸ್ಪಷ್ಟವಾಗಿ ಕ್ಲೀನಾಗೆ ಕಾಣಿಸೋ ರೀತಿ ಇದೆಯಾ? ಒಬ್ಬ ಮನುಷ್ಯನಿಗೆ ಕಣ್ ತೆರೀತಾರೆ, ಕ್ಲೀನಾಗಿ ಕಾಣಿಸ್ತಾರೆ ಅವನಿಗೆ, ಎಲ್ಲ ಮರಗಳಿರೋದೆಲ್ಲ ಕ್ಲೀನಾಗಿ ಸ್ಪಷ್ಟವಾಗಿ 100% ರೀ, ಅರ್ಧಂಬರ್ಧ ಅಲ್ಲ ರೀ, ಅಲ್ದರ. ಇನ್ನೊಂದು ಅದ್ಭುತ ನೋಡೋಣ ನೋಡ್ತೀನಿ. ಒಬ್ಬ ಬತ್ತು ಹೋದಂತ ಕೈ ಉಳ್ಳವನಿಗೆ ಯೇಸು ಕ್ರಿಸ್ತು ಅದ್ಭುತ ಮಾಡಿ ಕೈ ಕೊಡ್ತಾರೆ. ಹೆಂಗಿತ್ತು? ಮತ್ತೇನ ಬರ್ತಂತ ಸುವಾರ್ತೆ 12ನೇ ಅಧ್ಯಾಯ 10ರಿಂದ 13. ಯಾರು ಓದ್ರಿ ಸಹೋದರ ಸಹೋದರಿಗಳ? ಪ್ರೇಮ ಸಿಸ್ಟರ್ ಓದ್ತೀರಾ? ಓಕೆ. ಆ ಓದುವುದ ಮೊದಲು ಇದ್ರ ಬದರ್ ಓದಿ. ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನು ಬಂದಿದ್ದನು. ಆಗ ಅವರು ಆತನ ಮೇಲೆ ತಪ್ಪೂರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯು ಎಂದು ಕೇಳಿದರು. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುರಿಯೊಳಗೆ ಬಿದ್ದರೆ ಅವನು ಅದನ್ನು ಇಳಿದು ಮೇಲಕ್ಕೆ ತೆಗೆಯದೆ ಇರುವನೇ? ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಕೈ ಚಾಚಿ ಎಂದು ಹೇಳಿದನು. ಅವನು ಚಾಚಿದನು. ಅವನು ಅದು ಚಾಚಿದನು. ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಆಗಾಯಿತು. ಸಂಪೂರ್ಣವಾಗಿ ವಾಸಿಯಾಗಿ ಮತ್ತೊಂದರ ತರ ಆಯ್ತು. ಏನರ್ಥ? ಕೈ ಇತ್ತು, ಮತ್ತೊಂದರ ತರ ಇರ್ಲಿಲ್ಲ ಅಂತ ಅರ್ಥ. ಅಲ್ಲಿ ನೋಡಿ, ಅಲ್ಲಿ ಫೋಟೋ ಕಾಣಿಸ್ತಿದ್ಯಾ? ಒಂದು ಕೈ ಪೂರ್ತಿಯಾಗಿದೆ, ಇನ್ನೊಬ್ಬಂದು ಬತ್ತೋಗಿರೋ ಕೈನ ಇಟೇ ಇಟ್ಟು ಚಿಕ್ಕದಾಗೆ ಈ ತರ ಮೊಡ್ಸ್ಕೊಂಡಿರೋದಲ್ಲ, ಇಲ್ಲೇ ಕಟ್ಟಾಗಿರುತ್ತೆ ಕೈ. ನೋಡಿದ್ರಾ? ಇಲ್ಲಿ ಕಟ್ಟಾಗಿರುತ್ತೆ, ಬೆಳ್ಳು ಇಲ್ಲೇ ಇರ್ತದೆ. ನೋಡಿದ್ರಾ? ಇಲ್ಲೇ ಇರ್ತದೆ ಬೆಳ್ಳು. ಅದು ಬತ್ತೋಗಿರೋ ಕೈ ಅಂದರೆ ಅಲ್ವರ. ಆ ಕೈ ಏನಾಗಿರ್ತದೆ, ಬತ್ತೋಗಿತ್ತಂತೆ. ನೋಡಿರ್ತೀನಿ, ಯೇಸು ಕ್ರಿಸ್ತು ಸಭಾ ಮಂದಿರದಲ್ಲಿ ಎಲ್ಲಾರ ಮುಂದೆ ಅದ್ಭುತ ಮಾಡ್ತಾರೆ. ನೋಡಿರ್ತೀನಿ, ಕೈ ಚಾಚು ಅಂತ ಹೇಳಿದ ತಕ್ಷಣ ಹಿಂಗ್ ಕೈ ಚಾಚ್ತಾ ನೋಡಿರ್ತೀನಿ, ಏನು ಇಲ್ದಿರೋ ಕೈ ಹಿಂಗೇ ಬೆಳಕ್ಕೆ ಶುರು ಆಯ್ತಂತೆ. ನೋಡಿರ್ತೀನಿ, ಅದರ ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಬೆಳೆಯಂಥದ್ದು ಯೇಸು ಕ್ರಿಸ್ತು ಎಲ್ಲಾರ ಮುಂದೆ ಕಣ್ಣು ಮುಂದೆ ಅದ್ಭುತ ಮಾಡಿದ್ರಿ. ಕೈಯೇ ಇರ್ಲಿಲ್ಲ ರೀ, ಅರ್ಧ ಕೈ ಬತ್ತೋಗಿರೋ ಕೈ, ಚಿಕ್ಕದಾಗಿರೋ ಕೈ. ಇಂಗ್ಲಿಷ್ ಅಂತ ವಿದರ್ಡ್ ಹ್ಯಾಂಡ್ ಅಂತ ಹೇಳ್ತಾರೆ. ವಿದರ್ಡ್ ಹ್ಯಾಂಡ್ ಅಂತಂದ್ರೆ ಕೈ ಉದ್ದ ಏನಾಗಿಲ್ಲ, ಇಲ್ಲ ಗೇಣು ಕೈ. ಅದರ ಅದೇನಾಯ್ತಂತೆ, ಎಲ್ಲಾರ ಮುಂದೆ ಬಿಡ್ತಂತೆ. ಇದು ಕ್ರಿಸ್ತನು ಮಾಡಿರಂತ ಅದ್ಭುತ. ಏನ್ರಿ, 100ಕ್ಕೆ 100 ಏನಾಯ್ತಂತೆ, ವಾಸ ಆಯ್ತಂತಾರೆ. ಅಲ್ವರ? ಈ ತರ ಆಯ್ತದೆ ಯಾವಾಗ? ಕುಂಟನ್ಗೆ, ಕುರುಡನ್ಗೆ, ಕೈ ಕಾಲು ಇಲ್ದಿರೋನ್ಗೆ ಈ ತರ ಆಯ್ತದ? ಇನ್ನ ನೋಡಿರ್ತೀನಿ, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಗೂನ್ ಬೆನ್ನಿನ ನಳ್ತಾರೆ ಅಂತ ಒಂದು ಸ್ತ್ರೀಗೆ ಅದ್ಭುತ ಮಾಡ್ತಾರೆ. ಅದು ಓದೋಣ. ಲೂಕ 13ನೇ ಅಧ್ಯಾಯ 11ರಿಂದ 13 ಓದ್ರಿ. ರಾಜಬಂದ್ರ ಓದ್ತೀರಾ? ಅಲ್ಲಿ ಓದಿ ಹೆಸರು ಬದ್ರ ಓದಿ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆ ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಬಂದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು. ನೋಡ್ದ, ಇಟ್ಟ ಕೂಡಲೇ ನೆಟ್ಟಗಾದ್ಲಂತೆ. ಅಲ್ವರ? ಎಷ್ಟು ವರ್ಷದಿಂದ ಇದ್ಲಂತೆ? ಎಷ್ಟೋ ವರ್ಷದಿಂದ ಏನಾಗಿದ್ರಂತೆ ಅಲ್ಲಿ. ಅಲ್ವರ? 18 ವರ್ಷದಿಂದ ಗೂನ್ ಬಿದ್ದಿರೋದು. ಏಸು ಸುಮ್ಮನೆ ಕೈ ಇಟ್ರು ನೋಡಿದ್ದೀನಿ, ಟಕ್ಕಂತ ಎಲ್ಲಾರ ಮುಂದೆ ಸ್ಪಾಟ್ ಅಲ್ಲಿ ಏನಾಗೋರೆ, ಸ್ವಲ್ಪ ಇವತ್ತು ಸ್ವಲ್ಪ ಪರವಾಗಿಲ್ಲ, ನಾನೇ ಡಾಕ್ಟರ್ ಹತ್ರ ನೋಡ್ಸ್ಕೊಂಬನ್ನಿ, ಆಮೇಲೆ ರಿಪೋರ್ಟ್ ಕೊಡಿ, ಅದೆಲ್ಲ ಹೇಳಿಲ್ಲ ರೀ. ಸ್ಪಾಟ್ ಅಲ್ಲಿ ಅಲ್ಲೇ ಏನ್ ಡಾಕ್ಟರ್ ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ, ಹೋಗಮ್ಮ. ಅದ 100ಕ್ಕೆ 100 ಏನಾಗಿದೆ ಅಂತೆ, ನೆಟ್ಟಿಗೆ ನಿಂತ್ಕೊಂಡ್ಬಿಟ್ರಂತೆ. ಇದು ಯೇಸು ಕ್ರಿಸ್ತು ಮಾಡಿರೋಂಥ ಅದ್ಭುತ. ಇನ್ನೊಂದ್ಸತಿ ಒಬ್ಬ ಸ್ತ್ರೀಗೆ ರಕ್ತ ಕುಸುಮ ರೋಗ ಇರ್ತಾರೆ. 12 ವರ್ಷದ ರಕ್ತ ಕುಸುಮ ರೋಗ ಏನಾಗ್ತಾರೆ ಇರ್ತಾರೆ ನೋಡ್ತೀನಿ. ಅದರ ಆ ಸ್ತ್ರೀ ಎಷ್ಟು ವೇದನೆ ಪಟ್ಟಿರ್ಬೇಕು ಯೋಚನೆ ಮಾಡ್ತೀನಿ. ಎಷ್ಟು ದುಃಖ ಆಗಿರ್ಬೇಕು, ಎಷ್ಟು ನರಳಾಟ, ಎಷ್ಟು ಬೇಜಾರಾಗಿರ್ಬೇಕು ಆ ಸ್ತ್ರೀಗೆ. ಅದರ ಮನ್ಸಲ್ಲಿ ಏನ್ ಇಸ್ಕೊಂತಾರೆ, ಅಯ್ಯೋ ನಮ್ಮ ಸ್ವಾಮಿಯ ಬಟ್ಟೆ ಮುಟ್ರೆ ಸಾಕಪ್ಪ, ನನ್ ಕಾಲೇ ಭಾಷೆ ಆಗ್ಬಿಡ್ತಾರೆ ಹೇಳ್ತಾರೆ. ಅದರ ಆ ಗುಂಪಲ್ಲಿ ಏನ್ ಮಾಡ್ತಾರೆ, ನುಗ್ಗಿ 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 ಬರ್ತಾರೆ ನೋಡಿರ್ತೀನಿ. ಅದರ ನುಗ್ಗಿ ನುಗ್ಗಿ ಬಂದವಾಗ
ಯೇಸು ಕ್ರಿಸ್ತರು ವಸ್ತ್ರ ಮುಟ್ತಾ ನೋಡಿದ್ದೀನಿ. ವಸ್ತ್ರ ಮುಟ್ಟಿದ ತಕ್ಷಣ ಆ ಕ್ಷಣದಲ್ಲಿ ಏನಾಯ್ತಂತೆ, ಏನೋ ರಕ್ತ ಕುಸುಮ ರೋಗ ಅಲ್ಲೇ ವಾಸಿ ಆಯ್ತಂತೆ. ಹೇಳ್ಕೊಟ್ಟವ್ರೆ ಮತ್ತೆ ಬರ್ದಂತ ಸುವಾರ್ತೆ 9ನೇ ಅಧ್ಯಾಯ 20ರಿಂದ 22 ಓದಿಂತ್ರಿ. ಮ್ಯಾಥ್ಯೂ 9 ಚಾಪ್ಟರ್ 22 ಓದಿ ರೇಷ್ಮಾ ಜಮಿ ಮಾಸ್ಟರ್. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಆ ಕ್ಷಣವೇ ಅನ್ವರ್ ಮಾಡ್ಕೊಡ್ರಿ. 12 ವರ್ಷದಿಂದ ಟ್ರೀಟ್ಮೆಂಟ್ ಕೊಟ್ರು, ಏನೂ ವಾಸಿ ಆಗಿರೋದು ಆ ಕ್ಷಣವೇ ಮುಟ್ಟಿದ ತಕ್ಷಣ ಏನಾಯ್ತು, ಸ್ಪಾಟ್ ಅಲ್ಲೇ ಹೀಲ್ ಆಗ್ಬಿಡ್ತಂತಾರೆ. ಇದು ಕ್ರಿಸ್ತನು ಮಾಡಿದಂತ ಅದ್ಭುತ ಅಲ್ವರ. ಸ್ವಲ್ಪ ಆಯ್ತು, ಅರ್ಧಂಬರ್ಧ ಆಯ್ತು, 90% ಆಯ್ತು, 70 ಆಯ್ತು, 60, ನೋ, 100 ಔಟ್ ಆಫ್ 100% ರೀ. ಇನ್ನೊಂದ್ಸತಿ ಯೇಸು ಕ್ರಿಸ್ತ ಕುಷ್ಠರೋಗಿಗಳಿಗೆ ಕುಷ್ಠರೋಗ ವಾಸಿ ಮಾಡ್ತಾರೆ. ಅದ್ ಹೆಂಗಪ್ಪ ಇತ್ತು ಅಂದ್ರೆ 10 ಮಂದಿ ಕುಷ್ಠರೋಗ ಎದ್ದು ನೋಡ್ಕೊಂಡ್ ಬರ್ತಾರೆ ಇವ್ರನ್ನ. ಅದರ ಸ್ವಾಮಿ ದಾವಿದನ ಕುಮಾರನ ದಯವಿಟ್ಟು ಕಣೆ ನೋಡ್ಸು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತ, ಆಯ್ತಪ್ಪ ಹೋಗ್ಬಿಟ್ಟು ಯಾಜಕರಿಗೆ ನೋಡ್ಸಿ ಅಂತ ಹೇಳ್ತಾರೆ. ಹಿಂಗೆ ಹೇಳ್ಬಿಟ್ಟು ಇವರು ಸ್ವಲ್ಪ ಹೆಜ್ಜೆ ಮುಂದೆ ಇಕ್ತಾರೆ ನೋಡಿದ್ದೀನಿ. ಹೆಜ್ಜೆ ಮುಂದೆ ಇಕ್ಕಿದ ತಕ್ಷಣನೇ ಏನಾಯ್ತಂತೆ, ಇದು ಕುಷ್ಠರೋಗ ವಾಸಿ ಆಗ್ಬಿಡ್ತಂತೆ. ಹೇಳ್ಕೊಟ್ಟವ್ರೆ ಲೂಕನ ಬರ್ದಂತ ಸುವಾರ್ತೆ 17ನೇ ಅಧ್ಯಾಯ 12ರಿಂದ 14. ಪ್ರೇಮಾಸ್ಟರ್ ಓದ್ತೀರಾ? ಇದರ ಲೈನ್ ನಲ್ಲಿ ಪ್ರೇಮ ಯೋಗೇಶ್ ಸಿಸ್ಟರ್. ಬ್ರದರ್ ಇವಾಗ ಬಂದು ಮೈಸೂರಿಂದ ಕೇಳ್ತಾ ಇದೀವಿ ಅಷ್ಟೇ. ಸರಿ, ಓಕೆ. ರಾಜು ಭಾಸ್ಕರ್ ಬ್ರದರ್ ಓದ್ಬೋದಾ? ಹಾ ಬ್ರದರ್ ಓದ್ತೇನೆ ಬ್ರದರ್. ಹಾ, ಓದ್ರಿ. ಲೂಕ 17 12ರಿಂದ 14 ಬ್ರದರ್. ಓಕೆ. ಎಸ್ ಬ್ರದರ್. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಏನ್ರಿ, ಹೋಗ್ತಾ ಇರ್ಬೇಕಾದ್ರೆ ಶುದ್ಧರಾಯ್ತು. ಏನ್ ಅರ್ಥ ಹೋಗ್ತಾ ಇರ್ಬೇಕು ಶುದ್ಧರಾಯ್ತು ಅಂದ್ರೆ? ಕುಷ್ಠರೋಗ ಯೋಚನೆ ಮಾಡಿ, ಎಲ್ಲ ಅಂಗಗಳು ತಿನ್ಬಿಟ್ಟಿದೆ, ಎಲ್ಲ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟಾರೆ, ವಿಕಾರವಾಗಿ ಆಗ್ಬಿಟ್ಟಾರೆ, ಮುಖ ಎಲ್ಲ ಒಂಥರ ಏನ್ ನೋಡಕ್ಕಾಗಲ್ಲ, ಹೊಲ್ಸು. ಯೇಸು ಕ್ರಿಸ್ತು ಹೋಗಿ ಯಾಜಕರಿಗೆ ನೋಡ್ಸಿ ಅಂತ ಹೇಳಿದ ತಕ್ಷಣ ಹೋಗ್ತಾ ಇರ್ಬೇಕಾರೆ ಸ್ವಲ್ಪ ಹೆಜ್ಜೆ ಮುಂದೆ ಇಟ್ಟು ನೋಡಿರ್ತೀನಿ ಅಷ್ಟೇ. ಸ್ವಲ್ಪ ಹೆಜ್ಜೆ ಮುಂದೆ ಹಿಂಗೆ ಇಡ್ತಾ ಇರ್ಬೇಕಾರೆ ಎಲ್ಲಾರು ನೋಡ್ತಾ ಇರ್ಬೇಕಾರೆ ಎಲ್ಲ ಕಣ್ಣು ಕಾಣಿಸಿರ್ತೀವಿ. ಕುಷ್ಠರೋಗ ಏನಾಗಿದೆ, ಹಂಗೆ ಬೆಳ್ಳಗಿರೋ ಪ್ಯಾಚಸ್ ಎಲ್ಲ ಹೋಗ್ಬಿಡಿದೆ, ತಿಂದೋಗಿರೋ ಕೈಗಳೆಲ್ಲ ಬಂದ್ಬಿಡಿದೆ, ಮೂಗೆಲ್ಲ ಬಂದ್ಬಿಡಿದೆ. ಅಲ್ಲರ ಏನ್ ನೋವು ಇರ್ತದೆ ಒಳಗಡೆ. ಅದ್ರ ಅಂಗಗಳು ತಿನ್ಬಿಟ್ರೆ ನೋವು ಇರಲ್ವಾ? ಮೂಳೆಗಳು ತಿನ್ಬಿಟ್ರೆ ನೋವು ಇರ್ತದೆ. ಏನ್ ನೋವು ಇರ್ತದೆ? ಹಂಗೇ ನೋವು ಏನಾಗಿರ್ತಾರೆ, ಚಕ್ ಅಂತ ಹೋಗಿ ಆರೋಗ್ಯ ಬಂದಿರ್ತ ನೋಡ್ರಿ. ಏನ್ ಫೀಲ್ ಆಗಿರ್ತಾರಲ್ವರ, ಏನ್ ಖುಷಿ ಆಗಿರ್ತಾರಲ್ವರ. ಒಬ್ಬ ಬಂದ್ಬಿಟ್ಟು ದೇವ್ರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸ್ತಾನೆ ನೋಡಿರ್ತೀನಿ. ಅದ್ರ ಇದು ಯೇಸು ಕ್ರಿಸ್ತನ್ ಮಾಡಿರೋಂಥ ಅದ್ಭುತ ರೀ. ಆ ಸ್ಪಾಟ್ ಅಲ್ಲಿ 100ಕ್ಕೆ 100 ಎಲ್ಲಾರ ಕಣ್ಮುಂದೆನೆ, ಎದುರಿಗೇನೆ ವಾಸಿಯಾಗಿದೆ. ಸ್ವಲ್ಪ ದಿನ, ಸ್ವಲ್ಪ ಕ್ಷಣಗಳು, ನೋ, ಆನ್ ದ ಸ್ಪಾಟ್ ಎಲ್ಲರಿಗೂ ಗೋಚರ ಆಗತ್ತರ. ಇದು ಕ್ರಿಸ್ತನ ಮಾಡಿರೋಂಥ ಅದ್ಭುತ. ಇನ್ನೊಂದ್ಸರಿ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಏನ್ರಿ, ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಬ್ಬ ಸೈನಿಕ ಬರ್ತಾನೆ ಅಲ್ವರ. ಏನ್ರಿ, ಪೇತ್ರ ಏನ್ ಮಾಡ್ತಾರೆ ಅಂದ್ರೆ ಕತ್ತಿ ತಗೊಂಡು ಸೀದಾ ಅವರು ಏಟು ಹೊಡಿತಾರೆ ಅಂತೀನಿ. ಆ ಪೇತ್ರನ ಏಟಿಗೆ ಮಲ್ಕೋಸ್ ಕಿವಿ ಏನಾಗ್ಬಿಡ್ತು, ಕಟ್ಟಾಗ್ಬಿಡ್ತು, ಕೆಡ ಬಿದ್ದೋಗ್ಬಿಡ್ತು. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಆ ಕಿವಿನ ಏನ್ ಮಾಡ್ತಾರೆ, ಕಿವಿನ ಗೊತ್ತಾ ಯಾರಿಗಾರ? ಸೇರಿಸ್ತಾರೆ. ಜೋಡಿಸ್ತಾರೆ. ನೋಡಿದ್ರ, ಬಿದ್ದೋಗಿರೋ ಕಿವಿನ ತೆಗೆದುಬಿಟ್ಟು ಅಲ್ಲೇ ಏನ್ ಮಾಡ್ತಾರೆ, ಸ್ಪಾಟ್ ಅಲ್ಲಿ ಅಂಟಿಸ್ತಾರೆ ಅಲ್ವರ. ಏನಾಗಿ ಅಂಟಿಸಿದ್ರು ಓದನ. ಲೂಕ 22ನೇ ಅಧ್ಯಾಯ 50ರಿಂದ 51. ಎಜ್ರ ಬದರ್ ಓದ್ತೀರಾ? ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು, ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ನೋಡ್ರ,
ಕಿವಿನ ಮುಟ್ಟಿ ವಾಸಿ ಮಾಡೋದಂದ್ರೆ ಯೋಚನೆ ಮಾಡಿದ್ರೆ ಕಿವಿ ಕೊಡೋದ್ರೆ ಸುಮ್ಮನೆ ಇರ್ತಾರ, ಏನ್ ರಕ್ತ ಚಿಮ್ತಾ ಇರ್ತಾರೆ, ಏನ್ ನೋವು ಇರ್ತದೆ, ಅಯ್ಯೋ ಏನ್ ಹೊಡ್ಕೊಂತ ಇರ್ತಾನೆ. ಏಸು ಕ್ರಿಸ್ತ ಕಿವಿ ತೆಗ್ಬಿಟ್ಟು ಹಂಗೆ ಸ್ಪಾಟ್ ಅಲ್ಲಿ ಇಟ್ರು ಅಂತಂದ್ರೆ ಎಷ್ಟು ಟೈಮ್ ತಗೊಂತು ವಾಸಿ ಆಗೋದಿಕ್ಕೆ. ಇದೇ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ದೊಡ್ಡ ಮೇಜರ್ ಆಪರೇಷನ್ ಮಾಡಿ ಎಷ್ಟೋ ದಿನಗಳು ಐಸಿಯಲ್ಲಿ ಇದ್ದು ಆಮೇಲೆ ಟ್ರೀಟ್ಮೆಂಟ್ ಆಗ್ಬೇಕಾಯ್ತು. ಸುಮ್ಮನೆ ಹಿಂಗೆ ಇಡ್ತಾರೆ ನೋಡ್ರಿ ಅಂತೀನಿ, ಸೆಕೆಂಡ್ಸ್ ರೀ, ಟಕ 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 ಏನಿಲ್ಲ, ಸೆಕೆಂಡ್ಸ್ ಏನಾಗ್ಬಿಡ್ತು ಹಂಗೆ ಹಂಗೆ ವಾಸಿ ಆಗ್ಬಿಡ್ತು. ನೋಡ್ರ ಏಸು ಕ್ರಿಸ್ತ ಮಾಡಿರೋಂಥ ಅದ್ಭುತ ರೀ. ಎಲ್ಲರ ಇಮೇಜ್ ಮಾಡಿ ಹಿಂಗೆ ಇಟ್ಟಿದ ತಕ್ಷಣ ಏನಾಗ ಕಾಣಿಸ್ತದೆ, ಫೆವಿಕಾಲ ಫೆವಿಕಾ ಏನಿಲ್ಲ ನೋಡ್ರಿ ಅಂತೀನಿ. ಏಸು ಕ್ರಿಸ್ತ ಹಿಂಗೆ ಇಟ್ಟ ನೋಡ್ರಿ, ಕೈ ಇಟ್ಟಿದ ತಕ್ಷಣ ಹಂಗೇ ಚರ್ಮಕ್ಕೆ ಅಂಟ್ಕೊಂಡ್ಬಿಡ್ತು. ನರಗಳೆಲ್ಲ ಟಕ 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 ಏನಾಗ್ಬಿಡ್ತು ಹಂಗೆ ಅಂಟ್ಕೊಂಡ್ಬಿಡ್ತು. ಎಷ್ಟು ಸೆಕೆಂಡ್ಸ್ ರೀ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಆಗಿರಲ್ಲ ರೀ ಅಂತೀನಿ. ಅಲ್ವರ ಸ್ಟನ್ ಆಗ್ಬಿಟ್ರು ಎಲ್ಲಾರು. ಏನಪ್ಪಾ ಇಷ್ಟೊಂದು ಪವರ. ದಿಸ್ ಈಸ್ ದ ಮಿರಾಕಲ್ ಆಫ್ ಜೀಸಸ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ತರ ಅದ್ಭುತ ಆಗ್ತದ? ಇದು ಅದ್ಭುತ, ಕ್ರಿಸ್ತನ ಮಾಡಿರಂತ ಅದ್ಭುತ. ಇನ್ನೊಂದು ಅದ್ಭುತ ಓದೋಣ ಅಂತೀನಿ ಇಲ್ಲಿ. ಏನ್ರಿ, ಡಂಬ್ ಮೂಗನ್ಗೆ ಬಾಯಿ ಕೊಡೋಂಥದ್ದು. ಮಾರ್ಕ್ 7ನೇ ಅಧ್ಯಾಯ 32ರಿಂದ 35. ಜಯಪ್ರಕಾಶ್ ಪದರ್ ಓದ್ತೀರಾ? ಮಾರ್ಕ್ 7ನೇ ಅಧ್ಯಾಯ 32ರಿಂದ 35. ಎಸ್ ಸರ್ ಓದ್ತೀನಿ. 35ರಿಂದ ಓಕೆ. 32ರಿಂದ 7ನೇ ಅಧ್ಯಾಯ ಮಾರ್ಕನು ಬರ್ದನ್ ಸುವಾರ್ತೆ 32ನೇ ವಾಕ್ಯದಿಂದ 35. ಓಕೆ. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವರನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಪ್ಪಥ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು. ಅವನ ನಾಲಿಗೆಯ ಕಟ್ಟು ಬಿಚ್ಚಿ ಹೋಯಿತು. ಅವನು ನೆಟ್ಟಗೆ ಮಾತಾಡಿದನು. ಏನ್ರಿ, ನೆಟ್ಟಿಗೆ ಮಾತಾಡದಂತೆ, ಅರ್ಧಂಬರ್ಧ ಮಾತಾಡದ್ನ ಅಂತಂದ. ಆಮೇಲೆ ದಾ 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 ಅಪ್ಪ ಅಪ್ಪ ಅಂತ ಆಮೇಲೆ ನೆಟ್ಟಿಗೆ ಮಾತಾಡದ್ನ. ಏನ್ರಿ, ಸ್ಪಾಟ್ ಅಲ್ರಿ, ಬಿಡಿಸಿದ್ರು ನೋಡ್ರಿ ಅಂತೀನಿ. ಕಿವಿ ಕೇಳಿಸಲ್ಲ, ಟಕ್ ಅಂತ ಏನಾಯ್ತು ಹಂಗೆ ಸ್ಪಾಟಲ್ಲಿ ಓಪನ್ ಆಗ್ಬಿಡ್ತು. ಬಾಯಿ ನೆಟ್ಟಿಗೆ ಮಾತಾಡಿದನು. ಸೊಟ್ಟೆಗಲ್ಲ ರೀ, ಅರ್ಧಂಬರ್ಧಲ್ಲ ರೀ. ಇವತ್ತೆಲ್ಲ ಬಾಯಿ ಬರ್ತದೆ ಅಂತ ಹೇಳ್ತಾರೆ, ಕಿವಿ ಕೇಳಿಸ್ತದೆ ಹೇಳ್ತಾರೆ. ಇಷ್ಟು ಸ್ವಲ್ಪ ಕೇಳಿಸ್ತಾ ಇರಲ್ಲ, ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅಷ್ಟೇ. 100% ಇದೆಯಾ? ಯೋಚನೆ ಮಾಡಿರ್ತೀರಿ. ಇವೆಲ್ಲ ಕ್ರಿಸ್ತನ್ ಕಾಲ ಅದ್ಭುತ ರೀ. ಇದು ಬೇಜಾನ ಐತೆ. ಇನ್ನ ವಾಕ್ಯಗಳೆಲ್ಲ ನೀವು ಫ್ರೀ ಇದೆ ತೆಗೆದು ಓದ್ಕೊಟ್ಟಿರ್ತೀನಿ. ಎಲ್ಲ ಅದ್ಭುತಗಳು ಏಸು ಸಿಂಗೆ ಮಾಡೋದು. ಇವತ್ತು ಅದ್ಭುತಗಳಾಯ್ತದೆ ಅಲ್ದ್ರ. ಈ ತರ ಅದ್ಭುತ ಯಾವ್ದಾಗಲ್ಲ ರೀ. ಲಕ್ಷಾಂತರ ಜನಗಳು ಬರ್ತಾರೆ, ಲಕ್ಷಾಂತರ ಜನಗಳಿಗೆ ಎಲ್ಲರಿಗೂ ಅದ್ಭುತ ಆಯ್ತದ? ಎಲ್ಲರಿಗೂ ಅದ್ಭುತ ಆಗಲ್ಲ. ಬಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಏನ್ ಮಾಡ್ತಾರೆ ಅದ್ಭುತ ಆಗ್ತಾರೆ. ಮಿಕ್ದವ್ರಿಗೆಲ್ಲ ಏನಾಗಲ್ಲ, ಮಿಕ್ದವ್ರಿಗೆ ಅದ್ಭುತನೇ ಆಗಲ್ಲ. ಕೇಳಿದ್ರೆ ಏನ್ಬಿಡ್ತಾರೆ, ಅಯ್ಯೋ ನಿಮ್ ನಂಬಿಕೆ ಇಲ್ಲ, ಅದಕ್ಕೆ ಏನಾಗಿಲ್ಲ, ಅದ್ಭುತ ಆಗಿಲ್ಲ. ಅಲ್ರ, ನಂಬಿಕೆ ಇಲ್ಲ, ನಂಬಿಕೆ ಕಮ್ಮಿ, ಅದಕ್ಕೆ ನಿಮ್ಗೇನಾಗಲ್ಲ. ಇಷ್ಟೋ ಜನದಲ್ಲಿ ಬರೀ ಸ್ವಲ್ಪ ಜನಕ್ಕೆ ಮಾತ್ರ ಏನ್ರ ಆಗಿರೋದು. ಕರೆಯಲ್ಪಟ್ಟವರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಕರ್ತನಲ್ಲಿ ಪ್ರೀತಿಗಳೇ, ಫಸ್ಟ್ ನಾವು ಯೋಚನೆ ಮಾಡ್ಬೇಕು. ಏಸು ಕ್ರಿಸ್ತು ಕೂಡ ಹಿಂಗೆ ಮಾಡಿದ್ರ? ಏಸು ಕ್ರಿಸ್ತು ಬಂದವ್ರಿಗೆಲ್ಲ ಅದ್ಭುತ ಮಾಡಿದ್ರ? ಅದ ಬರೀ ಸ್ವಲ್ಪ ಜನಕ್ಕೆ ಮಾತ್ರ, ವಿಶ್ವಾಸ ಇರೋರ್ಗೆ ಮಾತ್ರ ಅದ್ಭುತ ಮಾಡಿದ್ರ ಅಂತಂದ್ರೆ, ಏಸು ಕ್ರಿಸ್ತು ಎಲ್ಲಾರ್ಗು ಮಾಡೋರಿ. ವಿಶ್ವಾಸ ಇಲ್ದವನ್ಗೂ ಮಾಡಿದಾರೆ ನೋಡಿದ್ದೀನಿ. ಅದರ ಎಲ್ಲೈತೆ ಐತೆ ನೋಡ್ರಿ. ಮಾರ್ಕ್ 9ನೇ ಅಧ್ಯಾಯ 23ರಿಂದ 24 ಹೋದ್ರಿ ಯಾರಾದ್ರ ಬ್ರದರ್ ಸಿಸ್ಟರ್ಸ್? ಯೇಸುವನಿಗೆ ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆ, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ನೋಡ್ರ ಹೆಂಗಿದೆ, ಸ್ಪಾಟ್ ಅಲ್ಲಿ ಬಿಟ್ಟೋಗಿದೆ. ಅಯ್ಯೋ ನನ್ನ ನಂಬಿಕೆ ಇಲ್ಲ ಅಂತ ಬಿಟ್ಬಿಟ್ರೆ ಹೋಗೋಗು, ನೆಕ್ಸ್ಟ್ ಮೀಟಿಂಗ್ ಇಲ್ವಾ, ಈ ಪ್ರೇಯರ್ ಮೀಟಿಂಗ್ ಮುಗ್ದೋಯ್ತು, ಆಗಿಲ್ಲ, ನಂಬಿಕೆ ಇಲ್ಲ, ನಾನೇನ್ ಮಾಡಕ್ಕಾಗಲ್ಲ, ನಿನ್ ನಂಬಿಕೆ ನೀನೇ ತುಂಬಿಸ್ಕೊಬಾ ಅಂದ್ರ. ನಂಬೋನ್ಗೆಲ್ಲ ಸಾಧ್ಯವಾಗ್ತಂದ್ರೆ, ನಂಬ್ತೀನಿ ಸ್ವಾಮಿ, ನಂಬ್ತೀನಿ, ನನಗೆ ಏನಿದೆ ಸ್ವಾಮಿ, ಇನ್ನೇನಿದೆ ಗತಿ, ಆರೆ ನಂಬಿಕೆ ಕಮ್ಮಿ ಇದೆ ಸ್ವಾಮಿ, ಎಂಥ ದುರ್ಗತಿ, ಮಗ ಹಿಂಗೆ ಆಡ್ತಾವನೆ, ನಾನು ಏನ್ ಇರ್ಲಿ, ನಾನು ಏನ್ ನಂಬ್ಲಿದ್ದೇವ್ರೆ, ನನಗೇನ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಅಂತ ಅವನು ಯೋಚನೆ ಮಾಡಿ. ಎಂಥ ಹೆಲ್ಪ್ಲೆಸ್ ಕಂಡೀಷನ್ ಅಲ್ವಾ? ಅಪ್ಪಂದ್ರಿಗೇನ ಹಿಂಗೆ ಆಗ್ಬಿಟ್ರೆ, ತಂದೆ ತಾಯಿಗೆ ಹಿಂಗೆ ಆಗ್ಬಿಟ್ರೆ, ಮಕ್ಳಿಗೆ ಹಿಂಗೆ ಆಡೋದು ನೋಡಿ ಅವ್ರಪ್ಪ ಏನ್ರಿ ಮಾಡ್ತಾರೆ, ಏನ್ರಿ ನಂಬಿಕೆ ಇಡ್ತಾನ್ರಿ? ಅದರ ಯೇಸು ಕ್ರಿಸ್ತ ಅರ್ಥ ಮಾಡ್ಕೊಡ್ರಿ, ಹೆಲ್ಪ್ಲೆಸ್ ಸಿಚುವೇಶನ್ ಆಯ್ತು ಕಂದ, ನಿನ್ ನಂಬಿಕೆ ಇದೆಯಾ?
ಹೌದು ಸ್ವಾಮಿ, ಸಾಸಿವೆ ಕಾಳಷ್ಟಿದ್ಯಾ ಮಾಡಿದ್ರಿ ಈ ಕಾಲದಲ್ಲಿ? ಆ? ಆಗಲ್ಲ, ಎಲ್ಲರಿಗೂ ಆಗಲ್ಲ. ಕೇಳಿದ್ರೆ ಇದೇ ಹೇಳ್ಬಿಡೋದು, ಅದು ಏನಂತಾರೆ ನಂಬಿಕೆ ಇಲ್ಲ ಅಂತ. ಯೋಚನೆ ಮಾಡ್ರಿ, ಏನು ಸಾವಿರಾರು ಕಿಲೋಮೀಟರಿಂದ ಸ್ಟ್ರೆಚಸ್ ಅಲ್ಲಿ ಬರ್ತಾರೆ, ಸಾವಿರಾರು ಕಿಲೋಮೀಟರ್ಗಳಿಗೆ ಕುಂಟ್ರಾಗಿ ಬರ್ತಾರ್ರಿ. ಊಟ ಇರಲ್ಲ, ತಿಂಡಿಕ್ಕಿರಲ್ಲ, ಮೈ ಮೇಲೆ ಬಟ್ಟೆಗಳಿರಲ್ಲ ರೀ, ಅದರ ಬಸ್ ಚಾರ್ಜ್ ಹಾಕೊಂಡು ದುಡ್ಡಿರಲ್ಲ, ಕಷ್ಟಪಟ್ಟು ಟ್ರೈನಲ್ಲಿ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಬಂದಿರ್ತಾರೆ. ನೋಡಿದಿರ ಪಟ್ಟಣದಲ್ಲಿ ಊಟ ಕಟ್ಕೊಂಡು ಯಾವುದೋ ಒಂದು ಬಾಟ್ಲ ನೀರು ತುಂಬಿಕೊಂಡು ವಿಶ್ವಾಸ ನಂಬಿಕೆ ಇಲ್ದಾರೆ ಬರ್ತಾರೆ ನೋಡ್ರಿ. ಯೋಚನೆ ಮಾಡಿದ್ರಿ ಅಲ್ವರ? ಸಿಂಪಲ್ ಆಗಿ ಎಷ್ಟೋ ಹೇಳ್ಬಿಡೋದು ನಂಬಿಕೆ ಅಂತ ಹೇಳೋದಕ್ಕೆ ಅವ್ರಿಗೆ ಎಷ್ಟು ಮನ್ಸು ಹೊಡೆದೋಗ್ಬೇಕ್ರಿ. ಏಸು ಕುಸು ಬರೀ ನಂಬಿಕೆ ಇರೋರ್ಗ ಮಾಡಿದ್ರು, ನಂಬಿಕೆ ಇಲ್ದಿರೋಂಗೆ ನಂಬಿಕೆ ಬರೋ ಥರ ಮಾಡೋರ್ರಿ. ಸ್ವಸ್ಥತೆ ಮಾಡಿ ಅವನಿಗೆ ಧೈರ್ಯ ತುಂಬರೆ, ಬರ ತುಂಬರೆ, ನಂಬಿಕೆನೇ ಮಾಡೋರು ಅವನಿಗೆ ಜಾಸ್ತಿ ಮಾಡೋರೆ. ಈ ಕಾಲದಲ್ಲಿ ಇದಾಗ್ತಾರ ಅದ್ಭುತಗಳು. ಯೋಚನೆ ಮಾಡ್ರಿ, ಏಸು ಕ್ರಿಸ್ತನ ಕಾಲದಲ್ಲಿ ಒಬ್ರಿಗೆಲ್ಲ ರೀ ಎಂಟೈರ್ ಸಿಟಿ ಮಾಡೋರಿ ಅದ್ಭುತ. ಒಂದು ಊರಿಗೆ ಹೋಯ್ತಾರೆ ಅಂತಂದ್ರೆ ಊರಲ್ಲಿಲ್ಲ ಅಂತ ಎಲ್ಲಾ ಜನಗಳ ಬಾಧಾಗುತ್ತಿರೋರು ಅವ್ರ ಬಾಗಲತ್ತ ಬಂದವ್ರಿಗೆ ಒಬ್ರಿಗೂ ಕಳಿಸ್ತಾ ಇರಲ್ಲ. ನನ್ನ ನಂಬ್ತೀಯಾ? ನಂಬಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲಪ್ಪ. ನನ್ನ ರಕ್ತದಲ್ಲಿ ನಂಬ್ತೀಯಾ? ನನ್ನ ಅರಿಕೆ ಮಾಡ್ತೀಯಾ ನಿನ್ ಬಾಯಿನಲ್ಲಿ? ಅವಾಗ ಮಾತ್ರ ಮಾಡ್ತೀನಿ ಅಂತಂದ್ರ ನೋ. ಬೈಬಲ್ ಓದ್ರಿ ಏನ್ ಹೇಳ್ತಾರೆ ಅಂದ್ಬಿಟ್ಟು ಓದಿಂತೀನಿ. ಮತ್ತೇನ ಬರ್ದಂತ ಸ್ವಾರ್ತೆ 4ನೇ ಅಧ್ಯಾಯ 23 ಇಂದ 24 ಓದ್ರಿ. ಮ್ಯಾಥ್ಯೂ 4 ಚಾಪ್ಟರ್ 23 to 24 ಓದಿ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ, ಜನರ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತ ಜನರ ಸುದ್ದಿಗೆ ಎಲ್ಲಾ ಸಿರಿಯ ತರದ ರೋಗಗಳು, ಎಲ್ಲಾ ತರದ ಬೇರೆ, ಎಲ್ಲಾ ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲಾ, ಸ್ವಲ್ಪ ಗಿಲ್ಪ ಅಂತಲ್ಲ, ಎಲ್ಲಾ ತರದ ರೋಗಗಳು, ಎಲ್ಲಾ ತರ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯ ದೇಶವೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ನೋಡ್ರ, ಆತನು ಅವರನ್ನು ಸ್ವಸ್ಥ ಮಾಡಿದ್ರು. ಯಾರನ್ನ ಕರ್ಕೊಂಬಂದ್ರು ಎಲ್ಲಾರನ್ನೂ ಸ್ವಸ್ಥ ಮಾಡೋರಿ ಅಲ್ವರ? ಏನ್ ಅರ್ಧಂಬರ್ಧ ಸ್ವಸ್ಥ ಮಾಡಿದ್ರ? ಇನ್ನೊಂದು ವಾಕ್ಯ ಓದ್ರಿ ಅಂತೀನಿ, ಮತ್ತೆ 8:16 ಓದಿಂತೀನಿ, ಓದ್ರಿ. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರು ಆತನ ಬಳಿಗೆ ಕರೆತಂದರು. ಹ್ಮ್ ಆತನು 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 ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಹ್ಮ್ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ಹ್ಮ್ ಅವರನ್ನು ವಾಸಿ ಮಾಡಿದನು. ನೋಡ್ರ, ಮೈಯಲ್ಲಿ ನೆಟ್ಟಿಗಿದ್ದಾರೆ ಎಲ್ಲರನ್ನು ಏನ್ ಮಾಡತ್ತೆ? ವಾಸಿ ಮಾಡೋದು. ಸ್ವಲ್ಪ ಜನ ಮಾತ್ರನಾ? ಇದೆಲ್ಲ ಟ್ರೀಟ್ಮೆಂಟ್ ಹಾಕಿಲ್ಲ, ಆಗಲ್ಲಪ್ಪ ಹೋಗ್ಬಾ ಅಂತಂದ್ರ? ಇನ್ನೊಂದು ವಾಕ್ಯ ಓದಂತೀನಿ, ಮಾರ್ಕ್ 1ನೇ ಅಧ್ಯಾಯ 32 34 ಓದಿ. ಮಾರ್ಕ್ 1:32 to 34. ಓದ್ರಿ. ಯಾರು ಬೈಬಲು? ಜಯಪ್ರಕಾಶ್ ಬ್ರದರ್, ರಾಜು ಬ್ರದರ್, ಪ್ರೇಮಾ ಸಿಸ್ಟರ್. ಓದ್ತೀನಿ, ಹೇಳಿ ಸರ್. ಸಂಜೆಯಾಗಿ ಮಾರ್ಕ್ 1. ಸಂಜೆಯಾಗಲು ಓದಿ ಬ್ರದರ್, ಓದಿ ಹೆಸರು ಓದಂ ಬ್ರದರ್. ಓದಿ ಓದಿ. ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು. ನೋಡ್ರ, ಆಗ ಆತನು ಊರೆಲ್ಲ ಬಾಗಿಲ ತರತರವಾದ ಮುಂದೆ ಒಟ್ಟುಗೂಡಿತಂತೆ. ನೋಡ್ರಿ, ಊರೆಲ್ಲ ಬಾಗಿಲ ಮುಂದೆ ಒಟ್ಟುಗೂಡಿತಂತೆ. ಆಮೇಲೆ ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಳಿಸಲಿಲ್ಲ. ನೋಡ್ರ, ಎಲ್ಲಾರ್ಗು ಕಲೆ ವಾಸಿ ಮಾಡ. ಇದೆಲ್ಲ ವಾಸಿ ಮಾಡ್ಬೇಕಾದ್ರೆ ಒಂದು ಕೋಕೋನಟ್ ಆಯಿಲ್ ಬಟ್ಲೆ ಇಟ್ಕೊಂಡ್ಬಿಟ್ಟು ಎಲ್ಲಾರ್ಗು ಎಣ್ಣೆ ಹಚ್ಬಿಟ್ಟೆ ವಾಸಿ ಮಾಡಿದ್ರ? ಹೇಳ್ರಿ, ಮಾಡಿದ್ರ? ಹೇಳ್ರಿ. ಆ ಊರಲ್ಲಿ ಎಲ್ಲ ಬರ್ತಾರ, ಎಲ್ಲಾರು ಎಣ್ಣೆ ತರ್ತಾರ. ಇಲ್ಲಿ ಏಸು ಬಿಸೋನ್ ಎಣ್ಣೆ ಅಂಡೆ ಇಟ್ಕೊಂಡ್ಬಿಟ್ಟಾರ, ಬಂದವ್ರಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಕಳ್ಸೋದಿಕ್ಕೆ. ಯೋಚನೆ ಮಾಡ್ರಿ. ನೋಡ್ರಿ ಎಷ್ಟು ಕ್ಲಿಯರ್ ಆಗಿದೆ ವಾಕ್ಯ. ಅದಕ್ಕೆ ದೇವ್ರ ಮಕ್ಕಳು ಸಮಾಧಾನವಾಗಿ ಕೂತ್ಕೊಂಡು ಬೈಬಲ್ ಓದ್ಬೇಕು. ಸಮಾಧಾನ ಕೂತ್ಕೊಂಡು ಓದೋದೇನು? ನಮ್ಮವ್ರು ಏನ್ ಮಾಡ್ತಾರೆ? ಆ ಏ ಓ ಹಿಂಗಲ್ಲ. ಇನ್ನೊಂದು ಕೆಲವು ಜನ ಓದ್ತಾರೆ ಮುಡ್ಕೊಂಡು ಬಿಡೋದು. ಅದರ ಏನ್ರಿ ಯೋ ನಮ್ಮ ಗುರುಬನೋ ಅದರ ಕೊರತೆ ಬರೋನೋ, ಅದು ಏನೈತೆ ಅರ್ಥ ಏನೂ ಇಲ್ಲ. ಓದ್ಕೊಂಡು ಹೋಗ್ತಾರೆ ದೊಡ್ಡ. ಯಾಕೆ ಬೈಬಲ್ ಓದ್ಬಿಡ್ಬೇಕು ಬೈಬಲ್ ಓದ್ಬಿಡ್ಬೇಕಪ್ಪ ಫಸ್ಟು. ಯಾರು ಕೇಳಿ ಬೈಬಲ್ ಎಷ್ಟು ಓದಿದ್ರೆ 10 ಸತಿ ಓದಿರಿ ಅಂತ ಕೈ ಎತ್ತಬೇಕು ಅಷ್ಟೇ. ಅದಕ್ಕಾಗಿ ಓದ್ತಾರೆ, ಬೈಬಲ್ ಅರ್ಥ ಮಾಡ್ಕೊಳಕ್ಕೆ ಓದ್ತಾರೆ. ನೋಡ್ರಿ ಎಷ್ಟು ಕ್ಲಿಯರ್ ಆಗಿದೆ. ಕರ್ತನಲ್ಲಿ ಪ್ರೀತಿಗಳೇ, ಯೇಸು ಕ್ರಿಸ್ತ ಕಾಲ ಮಾಡಿದ ಅದ್ಭುತಗಳು ಇಡೀ ಊರ್ ಜನಗಳಿಗೆ ಬಂದವ್ರು ಎಲ್ಲಾರ್ಗು ವಾಸಿ ಮಾಡೋರಿ. ಎಲ್ಲಾ ಟೈಮಲ್ಲಿ ಎಣ್ಣೆ ಇಕ್ಬಿಟ್ಟೆ ಪ್ರೇಯರ್ ಮಾಡೋದು ಯೇಸು ಕ್ರಿಸ್ತ ಇಲ್ಲ ರೀ.
ಆಮೇಲೆ ಈ ಕಾಲದಲ್ಲಿ ಏನೋ ಮೀಟಿಂಗ್ ಮಾಡಿದ್ರೆ ಎಲ್ಲ ಫಾಸ್ಟಿಂಗ್ ಅಂಡ್ ಪ್ರೇಯರು, ಲಕ್ಷಾಂತರ ಜನ ಬರ್ತಾರೆ. ಇವ್ರು ಮಾತ್ರ ಅವ್ರು ಕಾಣಿಕೆ ಕೊಡ್ಬೇಕು. ಅವ್ರು ಬರೋರ್ಗೆ ಒಂದು ಬಿಸ್ಕೆಟು ಕೂಡ ಕೊಡಲ್ಲ ರೀ. ಅಲ್ಲ, ಏಸು ಕ್ರಿಸ್ತ ಏನ್ ಮಾಡಿದ್ರು? ಬಂದವ್ರಿಗೆಲ್ಲ ಏನ್ ಕೊಟ್ರ? 4,000 ಜನ 5,000 ಜನಕ್ಕೆ ಏನ್ ಕೊಟ್ರ ಏಸು ಕ್ರಿಸ್ತ? ಹೇಳ್ರಿ, ಏನ್ ಕೊಟ್ರ? ಮೀನು ರೊಟ್ಟಿ ಸರ್. ನೋಡ್ರ, ಬರೀ ವೆಜ್ ಅಲ್ಲ, ನಾನ್ ವೆಜ್ ಫುಡ್ ಕೊಟ್ಟು ಕಳ್ಸೋರು ನೋಡಿದ್ದೀರಿ. ಮೀನು ರೊಟ್ಟಿ. ಆ ಕಾಲದಲ್ಲಿ ಅದೇ ಹೈಯೆಸ್ಟ್ ಫುಡ್ ಅಲ್ವರ, ಕಾಸ್ಟ್ಲಿಯೆಸ್ಟ್ ಫುಡ್. ಅದನ್ನ ಕೊಟ್ಕೊಂಡು ಸೇವ್ ಮಾಡೋದು, ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿನ್ಬಿಟ್ಟು ಕಳ್ಸೋರು ನೋಡಿದ್ದೀನಿ. ಬ್ಯಾಲೆನ್ಸ್ ಇರೋ ಬುಟ್ಟಿಗಳು ಕೂಡ ಸೇರಿಸಿಟ್ಟಾರ ನೋಡಿರ್ತೀನಿ ಅಲ್ವರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಆ ಕಾಲದಲ್ಲಿ ಮಾಡಿರೋ ಅದ್ಭುತಗಳಿಗೂ ಈ ಕಾಲ ನಡೀತಿರೋದಕ್ಕೂ ತುಂಬಾ ಜಗಜ ಅಂತ ವ್ಯತ್ಯಾಸ ಇದೆ. ಅದಕ್ಕೆ ಏನ್ಬಿಡ್ತಾರೆ ಎಷ್ಟೋ ಜನ, ಇಲ್ಲ ಬದರ್ ಏಸು ಕ್ರಿಸ್ತು ಹೇಳ್ಬಿಟ್ರು, ಏಸು ಕ್ರಿಸ್ತನ ಮೇಲೆ ಯಾರು ನಂಬ್ತಾರೋ ಅವ್ರು ಏಸು ಕ್ರಿಸ್ತಕ್ಕಿಂತ ದೊಡ್ಡ ಅದ್ಭುತ ಮಾಡ್ತಾರೆ ಬದರ್ ಅಂತ ಹೇಳ್ಬಿಡ್ತಾರೆ. ನೋಡಿ ವಾಕ್ಯ ಓದನ, ಎಲ್ಲಿ? ಜಾನ್ 14:12 ಓದ್ರಿ. ಯೋಹನ 14:12 ಓದ್ರಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ನೋಡ್ರ, ಏನ್ ಹೇಳ್ತಾರೆ? ಯಾಕಂದ್ರೆ ಅವರು ನನಕ್ಕಿಂತ ಮಹತ್ತಾದ ಕಾರ್ಯಗಳನ್ನ ನಡೆಸ್ತಾರೆ ಅಂತ ಹೇಳ್ತಾರೆ. ನಾನ್ ಮಾಡೋದು ಮಾಡ್ತಾರೆ, ಅದಕ್ಕಿಂತ ದೊಡ್ಡ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಇವಾಗ ನೀವೇ ಯೋಚನೆ ಮಾಡ್ರಿ, ಏಸು ಕ್ರಿಸ್ತು ಅದ್ಭುತಗಳು ಮಾಡಿದ್ರಪ್ಪ. ಇವೆಲ್ಲ ಅದ್ಭುತಗಳಕ್ಕೆ ಇದಕ್ಕಿಂತ ದೊಡ್ಡ ಅದ್ಭುತ ಯಾರು ಮಾಡ್ತಾರಂತೆ? ನಾವು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದರ. ಸರಿ, ಇವಾಗ ಏಸು ಕ್ರಿಸ್ತು ಮಾಡೋಂಥ ಅದ್ಭುತಗಳಲ್ಲಿ ತುಂಬಾ ದೊಡ್ಡ ಅದ್ಭುತ ಯಾವ್ದ್ರಿ? ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ಯಾವ್ದು ಸತ್ತವರನ್ನು ಬದುಕಿಸುವುದು ಅಲ್ವರ? ಸತ್ತವ್ರನ್ನ ಬದುಕಿಸಿರೋದು. ಇದಕ್ಕಿಂತ ದೊಡ್ಡ ಅದ್ಭುತ ಯಾರು ಮಾಡಕ್ಕಾಯ್ತದ ಅಂದ್ರೆ ಯಾರು ಮಾಡಕ್ಕಾಗಲ್ಲ ರೀ. ಅದೇ ಗ್ರೇಟೆಸ್ಟ್ ಮಿರಾಕಲ್. ಸತ್ತೋಗಿರೋ 3 ಜನನ್ನ ಏಸು ಕ್ರಿಸ್ತು ಜೀವಂತವಾಗಿ ವಾಪಸ್ ಏನ್ ಮಾಡ್ತಾರೆ? ಕರ್ಕೊಂಡ್ ಬರ್ತಾರೆ. ಇದಕ್ಕಿಂತ ದೊಡ್ಡ ಅದ್ಭುತ ಯಾರ ಕೈಲೂ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಏಸು ಕ್ರಿಸ್ತು ಹೇಳ್ತಾರಲ್ಲ ಮಾಡ್ತಾರೆ ಅಂತ, ಅದ್ಯಾವ್ದಪ್ಪ ಅದು ಅಂದ್ರೆ ಯಾವ್ದು ಗೊತ್ತಾ? ಈ ಅದ್ಭುತಗಳ ಬಗ್ಗೆ ಹೇಳ್ತಾ ಇಲ್ಲ. ಕೈ ಕಾಲುಗಳನ್ನ ವಾಸಿ ಮಾಡೋದು, ಕಣ್ಣಿಲ್ದಿರೋ ಕಣ್ ಕೊಡೋದು, ಸತ್ವನ ಎಬ್ಸೋದು, ಈ ಅದ್ಭುತ ಹೇಳ್ತಲ್ಲ. ಇದಕ್ಕಿಂತ ಒಂದು ದೊಡ್ಡ ಅದ್ಭುತ ಇದೆ. ಆ ಅದ್ಭುತ ಏಸು ಕ್ರಿಸ್ತು ಮಾಡ್ಲೇ ಇಲ್ಲ. ಯಾವ ಗೊತ್ತಾ ಅದ್ಭುತ ಅದು? ಏನ್ರಿ? ಕಣ್ಣಿದ್ರು ಕುರುಡಾಗಿದ್ರು ಅವ್ರಿಗೆ ಮಣ ಕಣ್ಗಳನ್ನ ತೆರೆಯಂತ ಅದ್ಭುತ ಏಸು ಕ್ರಿಸ್ತು ಯಾರಿಗಾರ ಮಾಡಿದ್ರ? ಇಲ್ಲ. ಕಣ್ಣಿದ್ದವ್ನು ನೋಡ್ಲಿ, ಕಿವಿ ಇದ್ದವ್ನು ಏನ್ ಮಾಡ್ಲಿ? ಕೇಳಲಿ ಅಂತಂದ್ರು. ಆದ್ರೆ ಈ ಅದ್ಭುತ ಮಾಡಕ್ಕೆ ಸಭೆಗೆ ಮಾತ್ರ ಅವಕಾಶ ಕೊಟ್ಟಿದ್ರು. ಯಾವ ಸಭೆ? ನಿಜವಾದ ಸಭೆ. ನಾವು ನೋಡಿದ್ಲ ಲಿಟಲ್ ಫ್ಲಾಕ್, 1,44,000 ಜನ ಆತ್ಮಿಕ ಕಣ್ಣುಗಳನ್ನ ತೆರೆಯೋದಿಕ್ಕೆ ಈ ಭಾಗ್ಯನ, ಈ ಆಶೀರ್ವಾದನ ದೇವರು ಯಾರು ಕೊಟ್ಟವ್ರೆ? ಸಭೆಗೆ ಕೊಟ್ಟಿರೋದ್ರೆ. ಅದರ ಓದಿಂತೀನಿ, ಎಫೆಸರ್ ಬರೆದಂತ ಪತ್ರಿಕೆ 1:18. ಬೈಬಲ್ ಯಾರು ತೆಗಿತಾರೋ ದಯವಿಟ್ಟು ಓದ್ಕೊಂಡು ಹೋಗ್ರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು. ನೋಡ್ರ, ಏನ್ ಹೇಳ್ತಾರೆ? ಮನೋನೇತ್ರಗಳನ್ನ ಬೆಳಗಿಸಿ. ಈ ಮನೋನೇತ್ರಗಳನ್ನ ಓಪನ್ ಮಾಡೋದಿಕ್ಕೇನೆ ದೇವರು ಸಭೆಗೆ ಏನ್ ಮಾಡಿದ್ರು? ಕೃಪೆ ಕೊಟ್ಟು. ಅದಕ್ಕೆ ಲೋಕದ ಕಟ್ಟೆ ಕೊಡುವ ಸುವಾರ್ತೆ ಸರ್ ಅಂತ ಏನರ್ಥ? ಮಾನ ಕಣ್ಗಳೆಲ್ಲ ಮುಚ್ಚಲ್ಪಟ್ಟಿದೆ, ಅದೇನ್ ಮಾಡ್ರಿ ನೀವು? ತೆರೀರಿ ಅಂದ್ಬಿಟ್ಟು. ಕಿವಿಗಳು ಏನಾಯ್ತಲ್ಲ ಎಲ್ಲ ಮುಚ್ಚಲ್ಪಟ್ಟಿತ್ತು. ಏಸು ಕ್ರಿಸ್ತು ಹೇಳ್ತಲ್ಲ, ಕಿವಿ ಇದ್ದವ್ರು ಏನ್ ಮಾಡ್ಲಿ? ಕೇಳ್ರಿ, ಯಾಕೆ ಕಿವಿ? ಎಲ್ಲರಿಗೂ ಕಿವಿ ಇತ್ತು, ನಾರ್ಮಲ್ ಕಿವಿ. ಏಸು ಕ್ರಿಸ್ತು ನಾರ್ಮಲ್ ಕಿವಿ ತೆಗೆದ್ರು ಅವನ್ಗೆ ಅಲ್ವರ? ಅವನ ಆತ್ಮಿಕ ಕಿವಿ ತೆಗೆದ್ರ? ಕಣ್ಗಳು ಕೊಟ್ರು ತೆಗೆದ್ರ? ಆತ್ಮಿಕ ಕಣ್ಗಳು ತೆಗೆದ್ರ? ತೆಗೆದ್ಬಿಟ್ಟು ನಾನು ಹಿಂದೆ ಬಾ ಅಂತಂದ್ರ? ಇಲ್ಲ ರೀ. ಈ ಅದ್ಭುತ ಯಾರು ಕೊಟ್ಟಿರೋದು? ಕ್ರಿಸ್ತನ್ ಕೊಟ್ಟಿರೋ ನೋಡಿದ್ರಿ. ಏಸು ಕ್ರಿಸ್ತು ಸತ್ತವ್ರನ್ನ ಏನ್ ಮಾಡುದು? ಎಬ್ಬಿಸಿದ್ರು. ಅದ್ರ ನಮಗೇನ್ ಗೊತ್ತ ಹೇಳಿದ್ರೆ, ಸತ್ತೋಗಿರೋ ಬಾಳ್ತಾರವ್ರನ್ನ, ಸತ್ತೋಗಿರೋ ತರ ಬಾಳ್ತಾ ಇದ್ರು ಗೊತ್ತಾ? ಅವ್ರನ್ನ ಜೀವಕ್ಕೆ ಏನ್ ಮಾಡಿ ನೀವು? ಕ್ರಿಸ್ತನ ಜೀವಿತಿಗೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಅಂತೀನಿ. ಎಲ್ಲಿ? ರೋಮಾಪುರದಲ್ಲಿ 8:11 ಓದಿ ಜಮಿ ಮಾಸ್ಟರ್. ರೋಮಾಪುರದಲ್ಲಿ 8:11. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ನಿಮ್ಮ ಮೃತ್ಯು ದೇಹಗಳನ್ನ ಕೂಡ ಬದುಕಿಸ್ತಾರಂತಾರೆ. ಕ್ರಿಸ್ತನ ಆತ್ಮ ನಮ್ಮಲ್ಲಿದ್ರೆ ಸತ್ತೋಗಿರಂತ ನಮ್ಮನ್ನು ಕೂಡ ಏನ್ ಮಾಡ್ತಾರೆ? ಜೀವಂತ ಎಬ್ಬಿಸ್ತಾರೆ. ಈ ಅದ್ಭುತ ಸಭೆಗೆ ಕೊಟ್ಟಿರೋದು. ಇನ್ನೊಂದು ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು 26:18. ಅಪೊಸ್ತಲ ಕೃತ್ಯಗಳು 26:18. ಜಯಪ್ರಕಾಶ್ ಓದಿ. ಎಸ್ ಸರ್.
ಸೈತಾನನ ಆ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ನೋಡ್ರ ಏನ್ರಿ, ಕತ್ತಲೆಯಿಂದ ಬೆಳಕಿನ ರಾಜ್ಯಕ್ಕೆ ಕರ್ಕೊಂಬತ್ತಂತ ನೋಡಿ. ಸೈತಾನನ ಅಧಿಕಾರದಿಂದ ದೇವ್ರ ಕಡೆಗೆ ತಿರುಗಿಸೋದಂತೆ ರೀ. ಈ ಒಂದು ಅದ್ಭುತನೇ ಸಭೆಗೆ ಮಾಡಕ್ಕೆ ಏನ್ ಮಾಡಿದ್ರು ಹೇಳಿರೋದು. ಅದು ಬಿಟ್ಬಿಟ್ಟು ಏನೋ ಕೈಲಿ ಕೊಟ್ಟರ್ಕ ಯೋಚನೆ ಮಾಡಿರ್ತೀನಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಏನ್ರಿ, ಎಲ್ಲಾರ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮ ಇದ್ದಿದ್ದು ಯಾರ್ಕಪ್ಪ ಅಂದ್ರೆ ಯೇಸು ಕ್ರಿಸ್ತಪ್ಪ. ಅದರ ಅಂದ್ರೆ ಯೇಸು ಕ್ರಿಸ್ತು ಯಾವ ತರ ಸ್ವಂತಕ್ಕಾಗಿ ಪ್ರಾರ್ಥನೆ ಮಾಡಿದಾರ, ಸಣ್ಣಗಾಗಿ ಪ್ರಾರ್ಥನೆ ಮಾಡ್ಕೊಂಡಿದಾರ? ಇಲ್ಲ ರೀ. ನೋಡಿ, ಒಂದ್ ಕಡೆ ಪ್ರೇಯರ್ ಮಾಡ್ತಾರೆ ಅದರ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ. ಅದರ ಏನಂತ ಹೇಳ್ತಾರೆ, ದೇವ್ರೇ ಸಾಧ್ಯವಾದ್ರೆ ಈ ಪಾತ್ರೆ ನನ್ನೇನಾಗ್ಲಿ ತೊಲಗೋಗಲಿ, ಆದ್ರೂ ಹೇಗೋ ಏನಲ್ಲ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದ ಪ್ರಕಾರ ಏನಾಗ್ಲಿ ಇಲ್ಲಿ ಅಲ್ಲಿ ಎಲ್ಲಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರಿಯಗಳೇ ಅವರೆಲ್ಲ ಬಂದ್ಬಿಟ್ಟು ಅಯ್ಯೋ ಅದ್ಭುತ ಮಾಡ್ಬಿಡು ದೇವ್ರೇ, ನನ್ನ ಕಾಪಾಡ್ಬಿಡು, ನನ್ನ ಸ್ಪೆಷಲ್ ಆಗಿ ಸೂಪರ್ ಪವರ್ ನನ್ನ ರಕ್ಷಿಸ್ಬಿಡು ಅಂತಂದ. ಇಲ್ಲ ರೀ, ಹೇಗೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ ಆಗ್ಲಿ ಅಂತ ಹೇಳ್ತಾರೆ. ಇದು ಕ್ರಿಸ್ತನ ಪ್ರೇಯರ್ ರೀ. ಅದರ ಅಪೊಸ್ಟಲ್ ಪೌಲ್ಗೆ ಎಷ್ಟಪ್ಪ ಪವರ್ ಇತ್ತು ಅಂತ ಹೇಳಿದ್ರೆ, ಅವ್ರ ಕರ್ಚೀಫ್ ಹಾಕಿದ್ರೆ ಕಾಯಿಲೆಯಲ್ಲಿರುವಂತ ಏನೋ ವಾಸಿ ಆಗ್ಬಿಡೋರಿ. ಅಪೊಸ್ಟಲ ಕೃತ್ಯಗಳು 19, 11, 12 ಓದಿದ್ರಿ. ಅಪೊಸ್ಟಲ ಕೃತ್ಯಗಳು 19ನೇ ಅಧ್ಯಾಯ 11 ಮತ್ತು 12 ಓದ್ರಿ. ಎಜ್ರಾ ಬ್ರದರ್ ಓದಿ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಾತುಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ ಕೈ ವಸ್ತುಗಳನ್ನು ಉಳಿಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಓಕೆ ಎಜ್ರಾ ಬ್ರದರ್, ನೆಕ್ಸ್ಟ್ ಟೈಮ್ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗ ಬನ್ನಿ, ನಿಮ್ದು ವಾಯ್ಸ್ ತುಂಬಾ ಕಟ್ ಆಗ್ತದೆ. ಓಕೆನಾ? ಸರಿ, ಇಲ್ಲಿ ನೋಡ್ಬೇಕಾದ್ರೆ ಕರವಸ್ತ್ರಗಳನ್ನ ಹಾಕಿದ ತಕ್ಷಣ ದೆವ್ವಗಳೇ ಬಿಟ್ಟು ಹೋಗೋದು, ಕಾಯಿಲೆಗಳೇ ವಾಸಿ ಆಗೋದಂತ. ಅಂದ್ರೆ ಅಪೊಸ್ಟಲ್ ಪೌಲ್ಗೆ ಎಷ್ಟು ಪವರ್ ಇರ್ಬೇಕು, ಕರ್ಚಿಫ್ಗೆ ಎಷ್ಟು ಪವರ್ ಅಂದ್ರೆ ಅಪೊಸ್ಟಲ್ ಪೌಲ್ಗೆ ಎಷ್ಟು ಪವರ್ ಇರ್ಬೇಕಲ್ವಾ? ಹಂಗಾರೆ ಅವ್ರು ಯಾವುದೇ ರೀತಿ ಕುಂದುಕೊರತೆಗಳಿರ್ಬಾರ್ದು, ಎಲ್ಲ ಅದ್ಭುತ ಏನಾಗಿರ್ಬೇಕು ಜೀವನದಲ್ಲಿ ಆಗಿರ್ಬೇಕಲ್ವಾ? ಆಯ್ತಾ? ನೋಡಿ ಅವ್ರು ಏನ್ ಹೇಳ್ತಾರೆ ಪ್ರೇಯರ್ ಅಲ್ಲಿ ಓದೋಣ ಅಂತೀನಿ. ಇಲ್ಲಿ 2 Corinthians 12 chapter 7 to 10 ಓದ್ರಿ ಅಂತೀನಿ. ಯಾರೋ ಪ್ರೇಮಾಸ್ಟರ್ ಓದಿ ಇಷ್ಟ. ಪ್ರೇಮಾಸ್ಟರ್ ಇದ್ರಲ್ಲ ಇನ್ನಲ್ಲೇ ನನ್ನ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ಏನ್ರಿ, ದೇವರು ಸೇತಾನನ ದೂತನ್ನೇ ಅಪೊಸ್ಟಲ್ ಪೌಲ್ ಅಂತ ಕಳಿಸ್ಬಿಡೋರಂತೆ. ಏನಕ್ಕೆ? ತಾನು ಹೆಚ್ಚಳ ಪಡಬಾರ್ದು ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ನೆಕ್ಸ್ಟ್ ಹೆಚ್ಚಿಸಿಕೊಳ್ಳಬಾರದೆಂತಲೂ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಈ ಪೀಡೆ ಆತನ ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ದೇವ್ರ ಹತ್ರ 3 ಸತಿ ಬೇಡ್ಕೊಂಡ್ರಂತೆ. ಹಂಗ ದೇವ್ರು ಪ್ರೇಯರ್ ಆನ್ಸರ್ ಮಾಡ್ಬಿಟ್ರ, ಅದ್ಭುತ ಮಾಡ್ಬಿಟ್ರ, ಇದನ್ನ ತೆಗೆದಾಕ್ಬಿಟ್ರ? ಏನ್ ಹೇಳ್ತಾರ ನಿಮ್ ಮುಂದಕ್ಕೆ? ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಉತ್ತರ ಕೊಟ್ರು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವೀನತೆ ಪೂರ್ಣ ಸಾಧಕವಾಗಿ ಉತ್ತರ ಕೊಡ್ತಾರೆ ಹೊರತು ಅವ್ರೆಲ್ಲ ಅದ್ಭುತ ಮಾಡಿ ಅವರೆಲ್ಲ ಇದನ್ನ ವಾಸಿ ಮಾಡಕ್ ಹೋಗಿಲ್ಲ ರೀ. ಕರ್ತನಲ್ಲಿ ಪ್ರೀತಿನಗಳು. ಅದಕ್ಕೆ ಯಾವುದೇ ಭಕ್ತರು ತನ್ನ ದೇವ್ರು ಕೊಟ್ಟಂತ ಪವಿತ್ರಾತ್ಮದಲ್ಲಿ ಅದ್ಭುತಗಳನ್ನ ಸ್ವಂತಕ್ಕಾಗಿ ಮಾಡ್ಕೊಡೋದು ನಾವೆಲ್ಲ ನೋಡಿಲ್ಲ. ಸ್ವಾರ್ಥಕ್ಕಾಗಿ ಮನುಷ್ಯರ ಒಂದು ಏನ್ರಿ ಕೆಟ್ಟದ ಅಭಿಲಾಷೆಗಳನ್ನ ನೆರವೇರಿಸೋದಕ್ಕೆ ಎಲ್ಲೂ ಮಾಡಿರೋದು ನೋಡಲ್ಲ. ಅದು ಬದಲಾಗಿ ಅಪೊಸ್ಟಲ್ ಪೌಲ್ ಎಷ್ಟು ಕಷ್ಟಪಟ್ಟು ಗೊತ್ತಾ? ಅದ್ರ ಬಗ್ಗೆ ಅವ್ರು ಹೆಚ್ಚಳ ಪಡ್ತಾರೆ ನೋಡಿರ್ತೀನಿ. ಎಲ್ಲಿದೆ ವಾಕ್ಯಗಳು ಓದೋಣ. 2 ಕೊರಿಂಥ 11ನೇ ಅಧ್ಯಾಯ 24 to 25 ಓದ್ರಿ ಸೋದರ ಸೋದರಿಗಳೇ. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಳಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು,
ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ನೋಡ್ರ ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ನೋಡ್ರ ಏನ್ರಿ ಲಿಸ್ಟ್ ಹೇಳ್ತಾರೆ ನೋಡಿರ್ತೀನಿ. ಇವೆಲ್ಲದೆಲ್ಲ ಅದ್ಭುತ ಮಾಡ್ಬಿಟ್ರೆ ದೇವರು ಅಡುಗು ಹೊಡೆದೋಗಿತ್ತು ಅಂತ ಹೇಳ್ತಾರೆ. ಸರ್ಕಾರ ಎಷ್ಟು ಏನ್ ತಿಂದ್ರು ಅವಾಗೆಲ್ಲ ದೇವ್ರೇ ನಾನು ಕಾಪಾಡ್ಬಿಡು, ನಾನು ಅದ್ಭುತ ಮಾಡ್ಬಿಡು ಅಂದ್ಬಿಟ್ಟು ದೇವ್ರಿಗೆ ಮ್ಯಾಜಿಕ್ ಮಾಡ್ಬಿಟ್ರ, ಏನೋ ಮಿರಾಕಲ್ ಮಾಡ್ಬಿಟ್ರ? ಯೋಚನೆ ಮಾಡ್ರಿ ಅಂತೀರಿ. ಒಂದ್ ಸತಿ ಕಲ್ಲು ಹೊಡೆದವ್ರು ನೋಡ್ರಿ ಅಂತಂದ್ರೆ ಸೈಜ್ ಕಲ್ಲು ಹಾಕ್ಬಿಟ್ಟವ್ರೆ, ಸತ್ತೋಗ್ಬಿಟ್ರ ಅಂತ ತಿಳ್ಕೊಂಬಿಟ್ಟವ್ರೆ, ಅದಕ್ಕೆ ಬಿಟ್ಟು ಹೋದ್ರು. ಅದ ನೋಡ್ದೆ ಇವ್ರು ಎದ್ದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ನೋಡಿರ್ತೀನಿ. ಅಲ್ರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಹಡಗು 3 ಸತಿ ಹೊಡೆದೋಗಿದೆ ಅಂತೆ, 1 ಸತಿ ಅಲ್ಲ 2 ಸತಿ ಅಲ್ಲ. ನಾವು 1 ಸತಿ ಹೊಡೆದೋದ್ರೆ ಏನ್ ತಿಳ್ಬಿಡ್ತೀರಿ, ಓ ಇದು ಕೆಟ್ಟದ್ದೇನೋ ಹೇಳ್ತಾವ್ರೆ ದೇವ್ರು ಹೋಗ್ಬೇಡ ಅಂತ ಹೇಳ್ತಾರೆ, ನಾವು ಹೋಗೋದೇ ಇಲ್ಲ. ನಮ್ಮ ಗಾಡಿ ಏನೋ ಒಂದ್ಸತಿ ಟೈರ್ ಪಂಚರ್ ಆಗಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಹೋಗ್ತೀರಿ ನಿಲ್ಸಿದ್ದಾರೆ, ದೇವ್ರು ನಮ್ಗೆ ಹೇಳ್ತಾರೆ ಹೋಗ್ಬೇಡ ಅಂತ ನಿಲ್ಸ್ಬಿಡ್ತೀರಿ. ನಾವು ಕಚ್ಬಿಡ್ತಾರೆ ಒಂದ್ಸತಿ ಓ ಸೈತಾನ್ ಕಚ್ಬಿಟ್ಟ ಅಂತ ತಿಳ್ಕೊಂಬಿಟ್ರ? ಇಲ್ಲ ರೀ. ಅಲ್ರ ಒಂದು ಹಗಲು ರಾತ್ರಿ ಸಮುದ್ರದ ನಡುವೆ ಇದ್ದಾರಂತೆ, ಸಮುದ್ರ ಬೀಚಲ್ಲ. ಹೋಗಿ ಯಾರೋ ಬೀಚಲ್ಲಿ ಇದ್ ಬಂದಿನಿ ರಾತ್ರಿ ಹೊತ್ತು, ಅದರ ನೋಡೋಣ ಅಂತೀನಿ ಗುಡಿಗೆ ಅಂತೀನಿ. ಅಲ್ರ ಆಗಲ್ಲ. ಅಲ್ವರ ಆ ಸೌಂಡ್ಗಳಿಗೆ ನಮ್ಮ ಗುಡಿಗೆ ಅದರೋಗ್ಬಿಡ್ತದ್ರಿ. ಅದರ ಇವ್ರು ಹೆಂಗೋರಂತೆ ಸಮುದ್ರದ ನಡುವೆಯವರು ಅಂತಾರೆ. ಯೋಚನೆ ಮಾಡಿರ್ತೀನಿ, ನೀರಿಲ್ಲ, ಉಪ್ಪಿನ ಅಂಶ, ಅದರ ಎಷ್ಟೆಲ್ಲ ಕಷ್ಟಪಟ್ಟವ್ರಿ. ಇವೆಲ್ಲದರಲ್ಲಿ ಅದ್ಭುತಗಳು ಕೇಳಿದ್ರ ಅವ್ರ ಪ್ರಾರ್ಥನೆಗಳಿಗಿಂತ ಸ್ವಾರ್ಥಕ್ಕಾಗಿ ಸ್ವಂತಕ್ಕಾಗಿ ಅದರ ಇತ್ತಾ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ದೇವ್ರ ಮಕ್ಳು ಲಕ್ಷಣ ರೀ. ಕರ್ತನಲ್ಲಿ ಪ್ರೀತಿಗಳೇ, ಎಷ್ಟೋ ಜನಗಳು ಭಕ್ತರುಗಳು ದೇವ್ರಿಗಾಗಿ ತನ್ನ ಪ್ರಾಣನೇ ಕೊಟ್ಟವ್ರಿ. ಅಲ್ರ ಸಿಂಹದ ಹಸಿದಾಗಿರೋ ಸಿಂಹಗಳಿಗೆ ಜೀವ ಸಹಿತ ಅವ್ರದ್ದು ಕುಟುಂಬದನ್ನ ಹಾಕ್ಬಿಟ್ರಿ, ತಲೆನ ಕಡ್ದಾಕ್ಬಿಟ್ರು, ಉಲ್ಟಾ ಪಲ್ಟಾ ಸಾಯ್ಸಾಕ್ಬಿಟ್ರು, ಉರಿಯೋಂಥ ಬೆಂಕಿಗೆ ಜೀವಂತವಾಗಿ ಮಾಡಕ್ಕೆ ಸುಟ್ಟಾಕ್ಬಿಟ್ರಿ. ಅದರ ಅವರೆಲ್ಲ ಅವಾಗ ಮಾಡಿದ ಪ್ರಾರ್ಥನೆ ಗೊತ್ತಾ? ಅದರ ಈ ತರ ಯಾರು ಅದ್ಭುತಗಳೇನ್ ಮಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಮತ್ತೆ ನಮ್ಮ ಜೀವನದಲ್ಲಿ ಬೇಕಾದಂತ ಖರ್ಚು ವೆಚ್ಚಗಳು, ನಮ್ಗೆಲ್ಲ ದಿನ ಸೌಕರ್ಯಗಳು, ಇದೆಲ್ಲವನ್ನು ದೇವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ರಿ ನಮ್ಗೆ. ಅದರ ನಾವ್ ಮಾಡ್ಬೇಕಾದ ಕೆಲಸ ಏನ್ ಗೊತ್ತಾ? ನಾವು ದೇವರಾಜ ನೀತಿಲಿ ತಗೊಳ್ಪಡ್ಬೇಕು, ಮಿಕ್ಕಿದೆಲ್ಲವನ್ನೂ ಕೊಡ್ತಿದ್ದಾಳ್ರಿ. ಇನ್ಯಾಕ್ ಟೆನ್ಷನ್ ತಗೋಬೇಕು ನಾವು? ಆ ನಂಬಿಕೆ ನಮ್ಗೆ ಏನಾಗಿರ್ಬೇಕು ಇರ್ಬೇಕು. ನೋಡಿ ಓದ್ರ ಮ್ಯಾಥ್ಯೂ 6:33 ಓದಿಂತೀರಿ. ಮ್ಯಾಥ್ಯೂ 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನೋಡ್ರ ಇವುಗಳು ಕೂಡ ಅವೆಲ್ಲವೂ ನಿಮ್ಗೆ ಏನಾಗ್ತದೆ ಕೊಡ್ತಾವಂತೆ. ಇವೆಲ್ಲ ಯಾರು ಹುಡ್ಕೋದು? ಅದೆಲ್ಲ ಓದಿಂತೀರಿ. 6:32 ಓದಿ. ಅದಲ್ಲೇ 32 ಓದಿಷ್ಟು 32. ಇವೆಲ್ಲವುಗಳಿಗಾಗಿ ಹ್ಮ್ ಅಜ್ಞಾನಿಗಳು ತವಕ ಪಡುತ್ತಾರೆ. ನೋಡ್ರ ಇದೆಲ್ಲ ಇವೆಲ್ಲದಕ್ಕೆ ಯಾರು ತವಕ ಪಡೋದು? ಅಜ್ಞಾನಿಗಳು. ಅಜ್ಞಾನಿಗಳನ್ನೇನ್ರಿ? ಜ್ಞಾನಹೀನರು, ಜ್ಞಾನನೇ ಇಲ್ದಿರೋರು ಅಜ್ಞಾನಿಗಳು. ಸತ್ಯನ ತಿಳಿದಿರೋರು ತವಕ ಪಡೋದ್ರಿ. ದೇವ್ರ ಮಕ್ಳು ಬೈಬಲ್ ಓದಿರೋ ತವಕ ಪಡೋದು. ಅಯ್ಯೋ ಬೇಕು ಬೇಕು ಅದ್ ಮಾಡು ಇದ್ ಮಾಡು ಅಂದ್ಬಿಟ್ಟದ್ರ ಸತ್ಯ ಗೊತ್ತಿರೋದು ಯಾರು ಈ ತರ ಮಾಡಲ್ಲ ರೀ. ದೇವ್ರ ಮಕ್ಳು ಯಾರು ಒಬ್ರು ಅಪೋಸ್ಟಲ್ಸ್ ನೋಡ್ತಿರ್ತೀನಿ, ಒಬ್ರು ದೇವ್ರ ಮಕ್ಳು ಬೈಬಲ್ ಬರೋ ಈ ತರ ತವಕ ಬಿಟ್ಟೆ ನೋಡ್ತಿರ್ತೀನಿ. ಏನ್ತಂದ್ರು ನಿಮ್ಗೆ ಏನು ಉಡ್ಬೇಕೋ, ನೀವ್ ಎಲ್ಲಿರ್ಬೇಕೋ ನಿಮ್ಗೆಲ್ಲ ಗೊತ್ತು, ನಿಮ್ಮ ತಂದೆಗೆ ಗೊತ್ತು ಅಂತಂದ್ರೆ ಯೋಚನೆ ಮಾಡಿರ್ತೀರಿ. ಎಷ್ಟು ಜನ ತಂದೆ ಇದಾರೆ ಮನೇಲಿ? ತಂದೆಗಳು ಯಾರ ಮಕ್ಳಿಗೆ ಕಂದ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು, ಬಾಡಿಗೆ ಕಟ್ಟಬೇಕು, ಈಗೆಲ್ಲ ಪ್ಲಾನ್ ಮಾಡೋಣ ಬಾ ಅಂತ ಎಷ್ಟು ಜನ ಅಪ್ಪ ಅಂದ್ರೆ ಮಕ್ಳಿಗೆ ಹೇಳ್ತಾರೆ? ಚಿಂತೆ ಮಾಡ್ಬೇಡಿ, ಫಸ್ಟ್ ನೀವು ಕೆಲಸ ಮಾಡ್ರಿ, ನೀವು ಓದ್ರಿ, ಮಿಕ್ಕಿದೆಲ್ಲ ನೋಡ್ಕೊಂತೀರಿ ಅಂತಾನೆ ಹೇಳ್ತಾರೆ ಹೊರತು ಯಾರು ಇದ್ನಲ್ಲ. ಇದೇ ತರ ನಮ್ಮ ಪರಲೋಕ ತಂದೆ ನಮ್ಮ ಜೀವನಕ್ಕೆ ಏನೇನು ಬೇಕೋ ಎಲ್ಲವನ್ನ ಏನ್ರಿ ಮಾಡ್ತಾರೆ, ಕೊಡ್ತಾರೆ. ಅದಕ್ಕಾಗಿ ನಾವು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ. ಅವರ ಶೋಧನೆ ಬರ್ತಾ ಇರ್ಬೇಕ್ರಿ. ಏನ್ ಮಾಡ್ತಾರೆ? ನಮ್ಗೆ ಶೋಧನೆ ಬರ್ತಾ ಇರ್ಬೇಕಾದ್ರೆ ತಪ್ಪಿಸ್ಕೊಳಕ್ ಮಾರ್ಗ ಸಿದ್ಧ ಮಾಡ್ತಾರ್ರಿ. ಅದರ ಬೈಬಲ್ನ ಆಶ್ವಾಸನೆ ಕೊಟ್ಟಿದಾರ ಇಲ್ವಾ? ಅದು ಬಿಟ್ಟು ಶೋಧನೆ ಬರ್ತಾ ಇರ್ಬೇಕು, ಅಯ್ಯೋ 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 ಬಂದ್ಬಿಡ್ತು, ಅಯ್ಯೋ ದೇವ್ರೇ ನಾನು ಕಾಪಾಡೋದು ಅದೊಂದು ಪ್ರೇಯರ? ಅದು ದೇವ್ರ ಮಕ್ಳು ನಂಬಿಕೆನ? ಅದು ವಾಕ್ಯ ಓದ್ರಿ ಅಂತೀನಿ. 1 ಕೊರಿಂಥ 10:13 ಓದಿ. 1 Corinthians 10:13 ಓದ್ರಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ನೋಡ್ರ ಮನುಷ್ಯರು ಸಹಿಸಬಹುದಾಗಿರೋದೇ ಹೊರತು ಬೇರೆ ಇನ್ಯಾವುದು ಎಕ್ಸ್ಟ್ರಾರ್ಡನರಿ ನಮ್ಗೆ ಯಾವ್ದು ಕೊಡಲ್ಲ ರೀ. ಆಮೇಲೆ ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ತಪ್ಪಿಸ್ಕೊಳಕ್ ಮಾರ್ಗ ಸಿದ್ಧ ಮಾಡ್ತದೆ. ಇನ್ನೇನಪ್ಪ ಬೇಕು? ಇದಕ್ಕಿಂತ ಬೇಕಂದ್ರೆ ಕರ್ತನಲ್ಲಿ ಪ್ರೀತಿಗಳೇ ಶೋಧನೆ ಬರ್ತಾ ಇರ್ಬೇಕಾದ್ರೆ ತಪ್ಪಿಸ್ಕೊಳಕ್ ಮಾರ್ಗ ಸಿದ್ಧ ಮಾಡ್ತಿದ್ರು. ಏನ್ ಹೇಳಿದ್ರಿ ಯೇಸು ಕ್ರಿಸ್ತ? ಅದರ ಆಕಾಶದ ಪಕ್ಷಿಗಳು ನೋಡ್ರಿ, ಅದು ಬಿತ್ತನೆ ಮಾಡೋದಿಲ್ಲ, ಎಂತದಿಲ್ಲ,
ಅದಕ್ಕೆ ದೇವರು ಹೊತ್ತೊತ್ತಿಗೆ ಆಹಾರ ಕೊಡ್ತಾರೆ. ನೀವು ಅದಕ್ಕಿಂತ ಮೇಲಲ್ವಾ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಆತನ ಪರ್ಮಿಷನ್ ಅಂದ್ರೆ ಒಂದು ಆಕಾಶದ ಪಕ್ಷಿ ಕೇಳಿ ಬೀಳಲ್ಲ ಅಂತ ಅಂದ್ಬಿಟ್ರು. ಎಷ್ಟು ಪಕ್ಷಿಗಳಿದೆ, ಕೋಟ್ಯಾಂತರ ಪಕ್ಷಿಗಳು. ವಿತೌಟ್ ಗಾಡ್ಸ್ ಪರ್ಮಿಷನ್ ಒಂದು ನೆಲಕ್ಕೆ ಬೀಳಲ್ಲ ಅಂದ್ರೆ ನಮ್ಮನ್ ಬಗ್ಗೆ ದೇವ್ರು ಅಷ್ಟು ಕೇರ್ ಮಾಡಲ್ವಾ? ಯೋಚನೆ ಮಾಡ್ರಿ. ಇವೆಲ್ಲ ಗೊತ್ತಿದ್ದು ಎಗರಾಡಿ ಕೂಗಾಡಿ ಗೊಳಾಡ್ಕೊಂಡು ನಾವು ದೇವತೆ ಕೇಳ್ತೀರಿ ಅಂತಂದ್ರೆ ನಮಗೆ ನಂಬಿಕೆನೇ ಇಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮ ತಲೆಯಲ್ಲಿರುವಂತ ಒಂದೊಂದು ಕೂದಲು ಏನಾಗಿದೆ, ಎಣ್ಸಲ್ಪಟ್ಟಿದೆ. ನಾವು ಎಣಿಸಿರೋ ನಮ್ಮ ತಲೆ ಕೂದಲನ್ನ ಯೋಚನೆ ಮಾಡಿ, ಎಣ್ಸಕ್ ಆಯ್ತದ? ಎಷ್ಟು ಕೂದಲು ಬಿದ್ದೋಯ್ತಾರೆ, ಟೆನ್ಷನ್ ತಗೊಂತೀರಾ ಹೇಳ್ರಿ? ದೇವ್ರು ಹೇಳ್ತಾರೆ ಒಂದೊಂದು ಕೂದಲು ಎಣಿಸಿದೀನಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಇಟ್ ಇಸ್ ಆಲ್ ಮಾನಿಟರ್ಡ್ ಬೈ ಗಾಡ್. ಚಿಂತೆ ಮಾಡ್ಬಿಡಿ, ಭರವಸೆ ಇರ್ರಿ, ನಂಬಿಕೆಸ್ತರಾಗಿರಿ, ನಂಬಿಕೆನಿರ್ರಿ ಅಂತ ಹೇಳ್ತಾರೆ. ಧೈರ್ಯವಾಗಿರ್ರಿ ಅಂತ ಹೇಳ್ತಾರೆ. ಯಾರು ಕೈ ಬಿಟ್ರು ನಾನು ಹಿಂಗೆ ಕೈ ಬಿಡಲ್ಲ ಅಂತ ಬಿಟ್ಟು ದೇವ್ರು ಹೇಳ್ಬಿಟ್ಟಾರದ್ರ ಇದಕ್ಕಿಂತ ಅಭಯ ವಾಕ್ಯಗಳು ಬೇಕಂದ್ರೆ ನಮ್ಗೆ. ಓದಿಂತೀನಿ Hebrews 13:5. ಓದ್ರಿ Hebrews 13:5. ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ನೋಡ್ರ, ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆದಿಲ್ಲ. ದ್ರವ್ಯಾಶೆ ಇಲ್ಲದವರಾಗಿರಿ, ಇರೋದ್ರಲ್ಲಿ ತೃಪ್ತಿಯಾಗಿರ್ರಿ ಅಂತ ಹೇಳ್ತಾರೆ ಅಲ್ವರ. ಅಯ್ಯೋ ನನಗೆ ಬೇಕು 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 ಅದು ಮಾಡು, ಸಾಲ ಮಾಡ್ಕೊಂಬಿಟ್ಟಿಲ್ಲ, ಸಾಲ ಎಲ್ಲ ತೀರಿಸು ಅಂತ ಹೇಳೋದು, ದುಡ್ಡು 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 ಅಂದ್ಬಿಟ್ಟು. ಏನ್ ಹೇಳೋರೆ? ಧೈರ್ಯವಾಗಿರಿ, ಭರವಸೆಯಿಂದಿರಿ. ನಮಗೇನ್ ಬೇಕು ಆ ಹೊತ್ತಿಗೆ ಏನ್ ಬೇಕೋ ದೇವ್ರು ಬಂದಾಗ ಕೊಡ್ತಾರೆ. ಅದರ ನಾವು ಕಾಳೆ ಗೀಡೆಗೆಲ್ಲ ಮಾಂಸಕ್ಕೆ ಆಸೆ ಪಡ್ಬಾರ್ದು. ಅವನ ವಾಕರ್ಕೆ ಆಗ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ ದೇವ್ರು. ಅದರ ಕ್ರಿಸ್ತನ್ ಜೀವನದಲ್ಲಿ ಹಿಂಸೆ ಇರ್ಲಿಲ್ವಾ? ಯೋಚನೆ ಮಾಡ್ರಿ, ಕ್ರಿಸ್ತನ್ ಜೀವನದಲ್ಲಿ ಹಿಂಸೆ ಇತ್ತಲ್ಲ, ಅವರೇ ದೇವ್ರ ಕುಮಾರ, ದೇವ್ರು ಅವ್ರನ್ನೇ ಬಿಡ್ಲಿಲ್ವಂತಾರೆ. ಆಗ ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ತೊಂದರೆ ಏನೂ ಇರಬಾರ್ದು ಅಂದ್ರೆ ಸುಖವಾಗಿ ಏನ್ರಿ ಸುಖದ ಹಾಸಿಗೆ ಮೇಲೆ ಪರಲೋಕ ಹೋಗ್ತದ. ವಾಕ್ಯ ಓದ್ರಿತೀನಿ, ಇಬ್ರಿಯರು 2:10 ಓದ್ರಿ. ಇಬ್ರಿಯರು 2:10 ಓದ್ರಿ. ಎಲ್ಲಿ ಯಾರು ಎಜ್ರಾ ಬ್ರದರ್? ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತು, ಆತನು ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ನೋಡ್ರ, ರಕ್ಷಣಾ ಕರ್ತನನ್ನು ಬಾಧೆಗಳ ಮುಖಾಂತರ ಸಿದ್ಧಿಗೆ ತರೋದು ಯುಕ್ತವಾಗಿತ್ತು. ಯೇಸು ಕ್ರಿಸ್ತನೇ ಬಾಧೆಗಳ ಮುಖಾಂತರ ಸಿದ್ಧಿಗೆ ತಂದ್ರು ಅಂದ್ರೆ ನಾವಂತೂ ಬಿಡಿ ಹೋಪ್ಲೆಸ್. ಯಾವ್ದು ನಮ್ಗೇನು ಸಿದ್ಧಿನಿಲ್ಲ ಎಂತದಿಲ್ಲ ಅಂತೀನಿ ಅಲ್ಲರ. ಎಲ್ಲ ವರ್ಸ್ಟ್ ಆಗ್ಬಿಟ್ಟಿದ್ರಿ. ನಮಗ್ ಜೀವನದಲ್ಲಿ ಬಾಧೆಗಳು ಬಿಡ್ವಾ? ನಮ್ಮನ್ನು ಸಿದ್ಧಿಗೆ ತರ ಬಿಡ್ವಾ ದೇವರು? ನಾವೆಂತವ್ರಂತೆ, ಅದಕ್ಕಿಂತ ಮೋಸವಾಗಿರೋದು. ಯೋಚನೆ ಮಾಡಿದ್ರೆ ಯೇಸು ಕ್ರಿಸ್ತ ಎಷ್ಟು ಒಳ್ಳೆಯವರು ಅಲ್ವರ. ಅವ್ರಿಗೆ ಬಂದಿದೆ ಅಂದ್ರೆ ನಮ್ಮ ಜೀವನ ಬರಬೇಡದು ಅಂತಂದ್ರೆ ಅದಕ್ಕೆ ಅಪೊಸ್ತಲರು ಪೌಲ ಹೇಳೋದು, ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಬಾಳಕ್ಕೆ ಯಾರು ಮನ್ಸು ಮಾಡ್ತಾರೋ ಹಿಂಸೆಗೊಳಗಾಗ್ತಾರೆ. ಓದಿ 2 ತಿಮೋತಿ 3:12, 2 ತಿಮೋತಿ 3:12. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಎಲ್ಲರೂ ಹಿಂಸೆಗೊಳಗಾಗ್ತಾರ್ರಿ. ಅಂಡರ್ಲೈನ್ ಮಾಡ್ಕೊಟ್ರಿ, ಒಬ್ರು ಎಕ್ಸೆಪ್ಷನ್ಸ್ ಇಲ್ಲ. ಹಂಗಿರ್ಬೇಕ್ರಿ, ಹಿಂಸೆಗೊಳಗಾಗ್ಬೇಕಾರೆ ದೇವತೆ ಗೋಳಾಡ್ತೀರಿ ಅಂತಂದ್ರೆ ತಪ್ಪಿಸ್ಕೊಡಕ್ ಮಾರ್ಗ ಸಿದ್ಧ ಮಾಡ್ತೀನಿ ಹೇಳಿದ್ರೆ ನಮ್ಮ ತಾಳ್ಮೆಗೆ ಪರೀಕ್ಷೆ, ವಿಶ್ವಾಸ ನಂಬಿಕೆಗೆ ಪರೀಕ್ಷೆ ರೀ ಇದೆಲ್ಲ. ಇದನ್ನೆಲ್ಲ ನಾವು ಪ್ರೀತಿ ಮಾಡಕೋ ಸಹಿಸ್ಕೊಂಡಾಗಿರ್ಬೇಕು. ಅರ್ಥ ಆಯ್ತಾರ? ಅದಕ್ಕೆ ಅದ್ಭುತಗಳಿಗೆ ತವಕಪಡಿ ಎಗರಾಡಿ ಕೂಗಾಡೋದಲ್ಲ ರೀ. ಅದರ ಅದಕ್ಕೆ ನೋಡು, ನೆಕ್ಸ್ಟು ದರ್ಶನಗಳು, ಪ್ರವಾದನೆಗಳು ಅಲ್ವರ. ಯೋಚನೆ ಮಾಡಿದ್ದೀನಿ, ಇವತ್ತು ಈ ದರ್ಶನ ಪ್ರವಾದನೆಗಳಿಗೂ ಈ ಅಂಜನ ಹಾಕಿ ಶಾಸ್ತ್ರ ಹೇಳ್ತಾರೆ ಗೊತ್ತಾ, ಗಿಡಿ ಶಾಸ್ತ್ರಗಳು, ರೋಡ್ ಸೈಡ್ ಶಾಸ್ತ್ರಗಳು ಹೇಳ್ತಾರಲ್ಲ, ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ರೀ. ಎಲ್ಲರಿಗೂ ಏನ್ ಬೇಕು? ಪ್ರವಾದನೆ ಬೇಕು. ಏನ್ ಪ್ರವಾದನೆ ಬೇಕು? ಅಯ್ಯೋ ನಮ್ಮ ಜೀವನದಲ್ಲಿ ನಾಳೆ ಏನಾಗ್ತದೆ ಅನ್ಬೇಕು. ಅದರ ಇದಾ ಪ್ರವಾದನೆ? ಯೋಚನೆ ಮಾಡಿರ್ತೀನಿ. ಬೈಬಲ್ ಪ್ರವಾದನೆ ಏನ್ ಹೇಳಿದ್ರು, ಯಾರು ಏನ್ ಹೇಳಿದ್ರು ಓದ್ರಿ ಅಂತೀನಿ. ಎಲ್ಲಿ? ವಿಮೋಚನಾ ಕಂಡ 7ನೇ ಅಧ್ಯಾಯ 1 ಮತ್ತು 2 ಓದಿ ಬದರ್ ಎಜ್ರಾ ಬ್ರದರ್. ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ. ನೋಡು, ನಿನ್ನ ಅಣ್ಣನಾದ ಆರೋಹನು ನಿನಗೋಸ್ಕರ ಪ್ರವಾದಿಯಾಗಿರುವನು. ನೋಡ್ರ, ನಿನ್ನ ಅಣ್ಣನಾದಂತ ಆರೋನು ನಿನಗೇನಾಗಿರ್ತಾನೆ? ಪ್ರವಾದಿ ಆಗಿರ್ತಾನಂತೆ. ಅದೇನರ್ಥ ಪ್ರವಾದಿ ಅಂತಂದ್ರೆ? ಮುಂದಕ್ಕೆ ಓದಿ ಹೇಳ್ತಾರೆ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ನೀನು ಹೇಳಬೇಕು. ಇಸ್ರಾಯೇಲರ ದೇಶದಿಂದ ಹೊರಟು ಹೋಗುವುದಕ್ಕೆ ಅಪ್ಪಣೆ ಕೊಡಬೇಕೆಂಬುದಾಗಿ ನಿನ್ನ ಅಣ್ಣನಾದ ಆರೋಹನನೇ ಫರೋಹನ ಮುಂದೆ ಮಾತನಾಡಬೇಕು. ದೇವ್ರು ಏನ್ ಹೇಳ್ತಾರೋ ಅದನ್ನ ಏನ್ ಮಾಡ್ಬೇಕು? ಫಾರೋನ್ ಮುಂದೆ ಆರೋನ್ ಹೇಳ್ತಾರಂತೆ. ಅದೇ ಪ್ರವಾದನೆ ಅಂದ್ರೆ. ಏನ್ರಿ ಪ್ರವಾದನೆ? ಏನರ್ಥ? ದೇವ್ರು ಹೇಳೋದನ್ನ ಹೇಳೋದು. ಅವರ ಇವ್ರಿಗೆ ಇಷ್ಟ ಬಂದಿದೆ ಅಂತ ಹೇಳೋದ? ಇವ್ರ ಲೈಫಲ್ಲಿ ನಡೀತಾ ಅದನ್ನ ಹೇಳೋದ?
ಇನ್ನೊಂದು ಪ್ರವಾದಿ ಓದಿಂತೀನಿ, ಅದರ ಅಪೊಸ್ತಲ ಕೃತ್ಯಗಳು 15:32 ಓದ್ರಿ. ಆಕ್ಟ್ಸ್ 15:32. ಯೂದನು ಶೀಲನು ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿದರು. ಯಾವ ಅನೇಕ ಮಾತುಗಳು ಅಂದ್ರೆ ಯಾವ ಮಾತುಗಳು? ನಾಳೆ ನಿಮ್ಗೆ ಹಿಂಗಾಗ್ತದೆ, ನಾಳಿದ್ದು ಹಿಂಗಾಗ್ತದೆ, ಈ ಸಂಬಳ ಬರ್ತದೆ, ಈ ದುಡ್ಡು ಬರ್ತದೆ, ಇಂಥ ಖಜಾನೆ ಸಿಗ್ತದೆ, ಇಂಥ ಊಟ ಸಿಗ್ತದೆ ಅಂತ ಹೇಳಿದ್ರ ಯಾವ್ದ್ರ ಮುಖಾಂತರ ಪ್ರಬೋಧಿಸುದಂತೆ ಮಾತುಗಳು? ಯಾವ ಮಾತುಗಳು? ಸತ್ಯವೇದ ಮುಖಾಂತರ ಎಂಕರೇಜ್ ಮಾಡೋದೇ ಪ್ರವಾದನೆ ರೀ. ಅಲ್ವರ ಕ್ರಿಸ್ತನ್ ಬಗ್ಗೆ ಹೇಳೋದು, ಸತ್ಯದ ದೃಢವಾಗಿ ನಿಲ್ಸೋದು, ಇದೇ ಸ್ಪಿರಿಟ್ ಆಫ್ ಪ್ರಾಫಸಿ. ಎಲ್ಲಿದೆ? ಓದಿ ರೆವಲ್ಯೂಷನ್ ಪುಸ್ತಕ 19ನೇ ಅಧ್ಯಾಯ. ರೆವಲ್ಯೂಷನ್ 19:10. ಪ್ರಕಟಣೆ 19:10 ಓದಿ ಇದರ ಬದಲ್. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕಿದ್ದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆ ದಾಸನಾಗಿದ್ದೇನೆ. ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಯೇಸು ಕ್ರಿಸ್ತನ ಸಾಕ್ಷಿ ಕೊಡೋದ್ರಿ, ಯೇಸು ಕ್ರಿಸ್ತನ ಬಗ್ಗೆ ಹೇಳೋದೇ ಪ್ರವಾದನೆ ರೀ. ಅದು ಬಿಟ್ಬಿಟ್ಟು ನಮ್ಮ ಬಗ್ಗೆ ಹೇಳೋದು, ಯಾರೋ ಪರ್ಸನಲ್ ಬಗ್ಗೆ ಹೇಳೋದ, ಇವೆಲ್ಲ ಪ್ರವಾದನೆ ಅಲ್ಲ ರೀ. ಇದು ಸತ್ಯವೇದದಲ್ಲಿ ಅಲ್ವೇ ಅಲ್ಲ ರೀ. ಅದಕ್ಕೆ ಎಲ್ಲಾ ಪ್ರವಾದಿಗಳು ಪ್ರವಾದಿಸೋದು ಏನ್ ಪ್ರವಾದಿಸೋದು ಗೊತ್ತಾ? ಕ್ರಿಸ್ತನ್ ಬಗ್ಗೆ ಪ್ರವಾದಿಸಿದ್ರಿ. ಯಾಕಪ್ಪ ಬೈಬಲ್ ಎಷ್ಟು ಪ್ರವಾದನೆಗಳಿದೆ ಅಂತೀನಿ. ಯೆರೆಮೀಯ ಇದೆ, ಪ್ರಕಟಣೆ ಇದೆ, ಎಜಿಕೇಲ್ ಇದೆ, ಇವೆಲ್ಲ ಪ್ರವಾದಗಳ ಅರ್ಥಗಳು ಬೇಡ. ಇದೆಲ್ಲಾ ಬಿಟ್ಬಿಟ್ಟು ಸ್ಪೆಷಲ್ ಆಗಿ ಬೈಬಲ್ ಬರ್ದಿರೋ ಬಿಟ್ಬಿಟ್ಟು ಇನ್ನೊಂದು ಪ್ರವಾದನೆ ಕೊಡ್ಬೇಕಂತೆ. ಯಾಕೆ? ಆಲ್ರೆಡಿ ಬರ್ದಿರೋ ಪ್ರವಾದನೆಗಳ ಅರ್ಥಗಳು ಯಾರು ಹೇಳೋದು? ಅಲ್ವರ ಅದಕ್ಕೆ ನಾವು ಸರಿಯಾಗಿ ಮಾಡಕ್ಕೆ ಅರ್ಥ ಮಾಡ್ಕೊಬೇಕ್ರಿ. ಅಲ್ವರ ನಮ್ಮ ಜೀವಿತದಲ್ಲಿ ನಡೆಯುವಂಥ ಪ್ರತ್ಯೇಕ ನಡೆಯುವಂಥದ್ದಲ್ಲ. ಅದು ಆಡಿ ಹೇಳ್ಬಿಟ್ಟವ್ರೆ, ಯಾರು ಕೈ ಬಿಟ್ರು ನಿಮ್ ಕೈ ಬಿಡಲ್ಲ, ನಿಮ್ಗೆ ಏನೂ ತೊಂದರೆ ಆಗಲ್ಲ ಅಂತ ಬಿಟ್ಟವ್ರೆ. ಈ ಭರವಸೆ ನಮ್ಗೇನಾಗಿರ್ಬೇಕು? ಇರ್ಬೇಕ್ರಿ. ಅಲ್ವರ ಅದು ಬಿಟ್ಬಿಟ್ಟು ಕರ್ತನಲ್ಲಿ ಪ್ರೀತಿ ಅಂತಗಳೇ ಇವೆಲ್ಲ ಮಾಡೋಂಥದ್ದು ಅಲ್ಲ. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಒಂದು ವಾಕ್ಯ ಓದೋಣ. ಅದರ ಏನಪ್ಪ, ಇದೆಲ್ಲ ಇವಾಗ ಯಾರು ಮಾಡೋದು? ಇವೆಲ್ಲ ಅದ್ಭುತ ಎಲ್ಲ ಮಾಡ್ತಾರಲ್ಲ, ಇವೆಲ್ಲ ಯಾರು ಮಾಡ್ತಾ ಇರೋದು? ಅದರ ಓದೋಣ. ಮತ್ತೆ ಏನೋ ಬರ್ತದೆ, ಸುವಾರ್ತೆ 12ನೇ ಅಧ್ಯಾಯ 26ನೇ ವಾಕ್ಯ ಓದಿದ್ದೀನಿ. ಮ್ಯಾಥ್ಯೂ 12:26. ಅದರಂತೆ ಸೈತಾನನ್ನು ಓಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ನೋಡ್ರ, ಇದು ಯೇಸು ಕ್ರಿಸ್ತು ಹೇಳ್ತಾರೆ. ಒಂದು ಕಾಲ ಬರ್ತದೆ, ಅವಾಗ ಸೇತಾನ್ ಏನ್ ಮಾಡ್ತಾರಂತೆ? ಓಡಿಸ್ತಾನೆ. ಏನರ್ಥ? ಸೇತಾನೇ ಸೇಡಂತರ ಏನ್ ಮಾಡ್ತಾನೆ? ಬಂದಿ ಒಬ್ರಲ್ಲಿ ತುಂಬ್ಕೊಂತಾನೆ, ಸೇತಾನೇ ಇನ್ನೊಬ್ಬನ ಏನ್ ಮಾಡೋದು? ಬಂದ್ಬಿಟ್ಟು ಓಡಿಸೋದು. ಅದರ ಈ ಒಂದು ಕಾಲ ಬರ್ತಾರೆ. ಇದು ನಡೀತಾ ಇರ್ಬೇಕಾದ್ರೆ ನಾವೇನ್ ಅರ್ಥ ಮಾಡ್ಕೊಂಬೋದ್ರೆ, ಸೇತಾನನ್ ರಾಜ್ಯ ಏನಾಗ್ತಾ ಇಲ್ಲ, ನಿಲ್ತಾ ಇಲ್ಲ. ಸೇತಾನ್ ರಾಜ್ಯ ಯಾವಾಗ ನಿಲ್ಲಲ್ವೋ ಅವಾಗ ಅವನೇ ಡಬಲ್ ಆಕ್ಟಿಂಗ್ ಮಾಡಿ ಅವನೇ ಏನ್ ಮಾಡ್ತಾನೆ? ದೆವ್ವಗಳ ತರ ತುಂಬಿಕೊಂಡು ಅವನೇ ದೆವ್ವಗಳ ತರ ಹೊರಗಡೆ ಬರ್ತಾನೆ. ಇದು ಸಂದರ್ಭಗಳು, ಈ ಸನ್ನಿವೇಶಗಳು ಇವಾಗ ನಾವು ಕಣ್ಮುಂದೆ ನೋಡ್ಬೋದು. ಯಾಕೆ ಗೊತ್ತಾ? ಇದು ಅಂತ್ಯಕಾಲದಲ್ಲಿ ಆಗತ್ತೆ ಕೆಲಸಗಳು. ಇವಾಗ ನಾವು ಕ್ರಿಸ್ತನ 2ನೇ ಬರಿಕೆ ಒಂದು ಸಮಯದಲ್ಲಿ ಏನಾಗಿದ್ವಿ ನಾವು ಇದ್ರಿ. ಅದರ ಅತಿ ಶೀಘ್ರದಲ್ಲಿ 3ನೇ ಮಹಾಯುದ್ಧ ಆಗ್ತದೆ, ಮಹಾ ಹಿಂಸೆಯ ಸಮಯಗಳು ಬರ್ತದೆ. ಆ ಸಮಯದಲ್ಲಿ ಸೇತಾನ ಏನ್ ಮಾಡ್ತದೆ? ಇವೆಲ್ಲ ಕೆಲಸಗಳನ್ನ ಮಾಡ್ತದೆ. ಅದಕ್ಕೆ ಸೇತಾನ ಓಡಿಸಿದ್ರೆ ತನ್ನ ರಾಜ್ಯ ಹೇಗೆ ನಿಲ್ಲಿತು? ಇವೆಲ್ಲ ಕೆಲಸಗಳು ಆತನು ಈ ಸಂದರ್ಭದಲ್ಲಿ ಮಾಡ್ತಾವನೆ. ಅದ್ರ ಇನ್ನೊಂದು ವಾಕ್ಯ ಓದೋಣಂತೀನಿ. ಎಲ್ಲಿ ಅಂದ್ರೆ ಥೆಸಲೋನಿಕ 2ನೇ ಅಧ್ಯಾಯ 8ರಿಂದ 12 ಓದಿ ಉದರ್. 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ರಿಂದ 12. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಧರ್ಮ ಸ್ವರೂಪನು ಕಾಣಬರುವನು. ಬ್ರದರು, ನೀವು ಕರೆಕ್ಟಾಗಿ ಓದ್ಬೇಕು. ಧರ್ಮ ಸ್ವರೂಪನೂ ಅಲ್ಲ, ಅದು ಅರ್ಥನೇ ಚೇಂಜ್ ಆಗ್ಬಿಡ್ತಾರೆ. ಅಧರ್ಮ ಸ್ವರೂಪ ಅನ್ನೋದು. ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು. ಬೇರೆ ಯಾರಾದ್ರೂ ಓದ್ರಿ ಬ್ರದರ್ ಸಿಸ್ಟರ್ಸ್ ಪ್ಲೀಸ್. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಎಜ್ರಾ ಬ್ರದರ್ ದಯವಿಟ್ಟು, ಎಜ್ರಾ ಬ್ರದರ್ ಒಂದ್ ನಿಮಿಷ ದಯವಿಟ್ಟು ನೆಟ್ವರ್ಕ್ ಇದೆ. ತನ್ನ ಪ್ರತ್ಯಕ್ಷತೆಯ ಪ್ರಕಾಶತೆಯು ಮಾಟಕನುಗುಣವಾಗಿರುವುದು.
ಒಂದ್ ನಿಮಿಷ ಫಸ್ಟ್ ಕೇಳಿಸ್ಕೊಳ್ಳಿ. ದಯವಿಟ್ಟು ಬೈಬಲ್ನ ಓದ್ಬೇಕಾದ್ರೆ ನೆಟ್ವರ್ಕ್ ಜಾಗ ಬಂದು ಕೂತ್ಕೊಳ್ರಿ, ಆಮೇಲೆ ಸ್ಪಷ್ಟವಾಗಿ ಓದ್ರಿ ಬೈಬಲ್. ಎಲ್ಲ ತಪ್ಪಾಗಿ ಓದಿದ್ರೆ ಅಲ್ಲಿ ಕೇಳಿಸ್ಕೊಡೋರಿಗೆ ಮುಖ್ಯವಾದ ಪಾಯಿಂಟ್ ತಪ್ಪಾಗಿ ಹೋಗ್ಬಿಡ್ತದೆ. ಆಯ್ತಾ? ದಯವಿಟ್ಟು ಯಾರು ಓದ್ರಿ, ಕ್ಲಿಯರ್ ಆಗಿ ಓದ್ರಿ, ನೆಟ್ವರ್ಕ್ ಜಾಗ ಕೂತ್ಕೊಂಡು ಹೋದ್ರಿ, ಅವ್ರು ಕೇಳೋರ್ಗೆ ಅರ್ಥ ಆಗ್ಬೇಕು. ಆಯ್ತಾ? ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ನೋಡ್ರ, ಸೈತಾನನ ಮಾಟಕ್ಕೆ ಅನುಗುಣವಾಗಿರ್ತಾರಂತೆ ಅಲ್ರ. ಆಮೇಲೆ ನೆಕ್ಸ್ಟ್ ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಮೋಸಗೊಳಿಸುವಂತ ಸಕಲ ವಿಧವಾದಂತ ಮಹತ್ ಕಾರ್ಯ, ಆಮೇಲೆ ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ. ನೋಡ್ರ, ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಇದು ಯಾರಿಗಂತ ಸಂಭವಿಸೋದು? ಈ ತರ ಅದ್ಭುತಗಳು ಸೂಚಕಗಳು ಯಾರಿಗಂತ ಸಂಭವಿಸೋದು? ನಾಶನ ಮಾರ್ಗದಲ್ಲಿರುವವರು, ನಾಶನ ಮಾರ್ಗದಲ್ಲಿರೋರಿಗೆ ಸಂಭವಿಸ್ತಾರಂತೆ. ಇದನ್ ಮಾಡದೆ ಸೇತಾನನ ಮಾಟದ ಅನುಗುಣವಾಗಿರ್ತದೆ. ಇದು ಮಾಡದೆ ಸೇತಾನ ಅಂತಾರೆ. ಅದು ಹೇಳೋದು ಸೇತಾನ ಮಾಟಕ್ಕೆ ಅನುಗುಣವಾಗಿರ್ತದೆ. ಯಾರು ನಾಶನದ ಮಾರ್ಗದಲ್ಲಿ ಹೋಗ್ತಾರೋ ಅವ್ರಿಗೆಲ್ಲ ಇದು ಸಂಭವಿಸ್ತಂತೆ ನೋಡ್ರಿ. ಅದರ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿಬೋದಾರೆ ಹಂಗೆ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಯಾಕೆ ಹಿಂಗಾಗೋದು ಅವ್ರ ಜೀವಿತದಲ್ಲಿ ಅಂತಂದ್ರೆ ಅವ್ರಿಗೆ ಸತ್ಯದ ಮೇಲೆ ಪ್ರೀತಿ ಇಲ್ಲ, ಬೈಬಲ್ ಮೇಲೆ ಪ್ರೀತಿ ಇಲ್ಲ. ಎಲ್ಲ ಕೇಳಬೇಕು, ಕಟ್ಕತೆಗಳು ಕೇಳಬೇಕು, ಅದ್ಭುತ ಆಗ್ತಾ ಇರ್ಬೇಕು, ಆಶೀರ್ವಾದ ಬರ್ತಾ ಇರ್ಬೇಕು, ಅಷ್ಟೇ ಹೊರತು ಸತ್ಯವೇದ ಪ್ರಕಾರ ಬಾಳ್ಬೇಕು, ಸತ್ಯವೇದ ಓದ್ಬೇಕು, ಸತ್ಯವೇದ ತಿಳ್ಕೊಬೇಕು ಅಂತ ಮನಸ್ಸೇ ಇಲ್ದಿರೋದ್ರಿಂದ ಈ ತರ ಕೆಲಸಗಳು ಅಂತವ್ರಿಗೆ ಆಗ್ತದಂತೆ. ಆಮೇಲೆ ನೆಕ್ಸ್ಟ್ ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ನೋಡ್ರ, ಇದೇ ಕಾರಣಕ್ಕೋಸ್ಕರ. ಯಾಕೆ ಬೈಬಲ್ ಇಷ್ಟ ಇಲ್ವಾ? ಅದೇ ಇಷ್ಟಪಡ್ತೀರಾ, ಹಂಗೆ ಹಾಳಾಗೋಗ್ರಿ ಅಂತ ದೇವ್ರೇ ಬಿಟ್ಬಿಡ್ತಾರಂತಾರೆ. ಇದಕ್ಕಿಂತ ವಾಕ್ಯ ಬೇಕಾ? ಯೋಚನೆ ಮಾಡ್ರಿ. ಸೇತಾನ ಮಾಟಕ್ಕೆ ಅನುಗುಣವಾಗಿರ್ತಾರಂತೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇವೆಲ್ಲ ದೇವ್ರ ಮಕ್ಕಳು ಎದುರು ನೋಡೋಂಥದ್ದಲ್ಲ. ಅದರ ಪವಿತ್ರಾತ್ಮ ಇದ್ರೆ ಏನ್ ಗೊತ್ತಾಗ್ತದೆ? ಫಸ್ಟ್ ಕೆಲಸ ಪವಿತ್ರಾತ್ಮ ಬಂದ್ರೆ ಆಗ ಕೆಲಸ ನೋಡಿ ಏನಂತ ಓದಿ. ಜಾನ್ 16:13 ಓದ್ರಿ. ಯೋಹನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ಎಲ್ಲಿಗೆ ಸೇರಿಸ್ತಾರಂತೆ? ಸತ್ಯಕ್ಕೆ ಸೇರಿಸ್ತಾನೆ. ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ಫಸ್ಟ್ ಹೋಲಿ ಸ್ಪಿರಿಟ್ ಬಂದ್ರೆ ಮಾಡೋದು ಇದೇ ಕೆಲಸ ರೀ. ಎಲ್ಲಿ ಕೊಡೋಗ್ತಾರೆ? ನಮ್ನ ಆಕಾಶಕ್ಕೆ ಕೂಡ ಹೋಗ್ಬಿಡ್ತಾರೆ, ದರ್ಶನ ನೋಡ್ಸ್ಬಿಡ್ತಾರೆ, ಕನಸು ನೋಡ್ಸ್ಬಿಡ್ತಾರೆ, ಪ್ರವಾದನೆ ಬಿಡ್ತಾರೆ ಅಲ್ಲ ರೀ. ಅನ್ಯ ಭಾಷೆ ಇಲ್ಲ ರೀ. ಸತ್ಯಕ್ಕೆ ಸೇರಿಸ್ತದೆ. ಬೈಬಲ್ ಅಂತ ಎಷ್ಟೋ ಸತ್ಯಗಳು ಕೇಳಿದ್ರೆ ಗೊತ್ತ. ಸತ್ಯ ನೀವು ಇದುವರೆಗೂ ಕೇಳಿದ ಸ್ಯಾಂಪಲ್. ಈ ಸತ್ಯಗಳೆಲ್ಲ ನಿಮಗೆ ಆಲ್ರೆಡಿ ಪವಿತ್ರ ಆತ್ಮ ಏನ್ ಮಾಡ್ಬೇಕಾಗಿತ್ತು? ತಿಳಿಸ್ಬೇಕಾಗಿತ್ತು. ಫಸ್ಟ್ ಇದೇ ಕೆಲಸ ಮಾಡಂತೆ ಪವಿತ್ರ ಆತ್ಮ. ಇವತ್ತೇನಾಗಿದೆ ಅಂದ್ರೆ ಇವೆಲ್ಲ ಸತ್ಯದ ಮಾರ್ಗ ಬಿಟ್ಬಿಟ್ಟು ಬೇರೆ ಎಲ್ಲಾ ಕಡೆಗೆ ಏನಾಗ್ಬಿಡ್ತೀವಿ? ಕ್ರಿಸ್ತರ ಮನ್ಸುಗಳು ಹೋಗ್ಬಿಡೈತೆ. ಅದನ್ನ ನಾನು ಯೋಚನೆ ಮಾಡಿರ್ತೀನಿ ಏನ್ರಿ. ಇವತ್ತು ಸ್ತ್ರೀಗಳು ಸಭೆಯಲ್ಲಿ ಉಪದೇಶ ಮಾಡ್ತಾರೆ. ಸ್ತ್ರೀಗಳು ಸಭೆಯಲ್ಲಿ ಉಪದೇಶ ಮಾಡ್ಬೋದಾ ಮಾಡಬಾರ್ದಾ? ಮಾಡಬಾರ್ದು. ಅಲ್ವರ ಮಾಡಿದ್ರೆ ಏನು? ಕೊರಿಂಥದಲ್ಲಿ ಓದೋಣ. 1ನೇ ಕೊರಿಂಥ 14ನೇ ಅಧ್ಯಾಯ ತೆಗಿರಿ. 1ನೇ ಕೊರಿಂಥ 14ನೇ ಅಧ್ಯಾಯ 34. ಒಂದನೇ ಕುರಿತ 14:34 ಓದ್ರಿ. ದೇವ ಜನರ ಎಲ್ಲಾ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆಯಿಲ್ಲ. ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿಯದೆ ಅಲ್ಲ. ಅವರು ಏನಾದರೂ ತಿಳ್ಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ಏನ್ ಕೆಲಸ ಅಂತೆ? ನಾಚಿಕೆಗೆಟ್ಟ ಕೆಲಸ. ಇದಕ್ಕಿಂತ ಬೇಕಾ ಮಾತು? ಇದೆಲ್ಲ ಗೊತ್ತಿದ್ದು ಅವ್ರು ಸಭೆಯಲ್ಲಿ ಎಲ್ಲ ಮುಟ್ಟು ಉಪದೇಶ ಮಾಡ್ತಾರೆ ಸ್ತ್ರೀಗಳು ಅಂತಂದ್ರೆ ನಾಚಿಕೆಟ್ಟ ಕೆಲಸ ಅಂತ ಬೈಬಲ್ ಕ್ಲಿಯರ್ ಕೊಟ್ಟಿರೋ ಫಲ ಮಾಡಕ್ಕಾಗಲ್ವಾ? ಯೋಚನೆ ಮಾಡ್ರಿ. ಇವೆಲ್ಲ ಪವಿತ್ರಾತ್ಮನ ಕೆಲಸಗಳ. ಹಂಗಾರೆ ಇವ್ರ ಕೈಲಿ ದೇವರು ಅದ್ಭುತ ಎಲ್ಲ ಮಾಡಿಸ್ತಾರ?
ಯೋಚನೆ ಮಾಡ್ರಿ, ದೇವ್ರ ಪವಿತ್ರಾತ್ಮ ಇದೆ, ಶಿಕ್ಷಿಸ್ತಾರಲ್ವ, ತಿದ್ದಿಸ್ತಾರಲ್ವ, ಸರಿಯಾಗಿ ಕರ್ಕೊಂಬತ್ತಾರಲ್ಲ, ಸತ್ಯ ಕರ್ಕೊಂಬತ್ತಂತ ಹೇಳಿರ್ಬೇಕಾರೆ ಅಸತ್ಯಲ್ಲಿ ನಡೆಸೋದ್ರಲ್ಲ ಇಲ್ಲ ಪವಿತ್ರಾತ್ಮನ. ಅಲ್ವರ? ಅದಕ್ಕೆ ನಾವು ಯೋಚನೆ ಮಾಡ್ಬೇಕು, ಇವೆಲ್ಲ ಅಂದ್ಬಿಟ್ಟು ದೇವರಿಂದ ಮಾಡೋದಲ್ಲ ರೀ. ಅದೇ ಕೊನೆಯದಾಗ ಒಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಓದಿ, ಎಜ್ರಾ ಬದರ್, ದಯವಿಟ್ಟು ನೆಟ್ವರ್ಕ್ ಜಾಗ ಕೂತ್ಕೊಂಡು ಓದಿ. ಮಾರ್ಕ್ 16 ಚಾಪ್ಟರ್ 15 to 18 ಓದ್ರಿ. ಕೇಳಿಸ್ತಿದೆ ಬ್ರದರ್ ವಾಯ್ಸ್ ಕರೆಕ್ಟಾಗಿ? ಬದರ್ ಕ್ಲಿಯರ್ ಇದೆ ಬದರ್. ನಿಮ್ದು ಬರ್ತಾ ಇರ್ತಾರೆ, ಸೆಂಟ್ರಲ್ ಮಿಸ್ ಆಗೋದು. ಓದ್ರಿ ಮಾರ್ಕ್ 16 ಚಾಪ್ಟರ್ 15 to 18 ಓದಿ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರು ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ನೋಡ್ರ ಏನ್ ಹೇಳ್ತಾರೆ ಇಲ್ಲಿ? ನಂಬಿ ದೀಕ್ಷಾಸ್ಥಾನ ಹೊಂದವನು ರಕ್ಷಣೆ ಹೊಂದ್ತಾನಂತೆ, ಇಲ್ಲ ಅಂದ್ರೆ ಏನಾಗ್ಬಿಡ್ತಾನೆ? ನಾಶ ಆಗ್ಬಿಡ್ತಾನೆ ಅಲ್ವರ? ಆಮೇಲೆ ಅವರಲ್ಲಿ ಸೂಚಕಗಳಾಗ್ತವಂತೆ. ಏನ್ ಸೂಚಕಗಳು? ವಿಷಭರಿತವಾದದ್ದೇನೋ ಕುಡಿದ್ರೆ ಏನಾಗಲ್ವಂತೆ, ಸರ್ಪಗಳನ್ನ ಎತ್ತರ್ತಾರಂತೆ ಅಲ್ವರ? ಆಮೇಲೆ ಯಾರ ಕೈ ತಲೆ ಮೇಲೆ ಕೈ ಇಡ್ತಾರೋ ಕಾಯಿಲೆಗಳು ಏನಾಗ್ಬಿಡ್ತಂತೆ, ವಾಸಿ ಆಗ್ಬಿಡ್ತಂತ ಅಲ್ವರ? ಸರಿ, ಇದನ್ನ ನೀವ್ ಹೆಂಗೆ ಥಿಂಕ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅಲ್ವರ? ಇವಾಗ ನೀವೆಲ್ಲ ಕ್ರಿಶ್ಚಿಯನ್ಸ್ ತರ, ಇಲ್ಲಿರೋರೆಲ್ಲ ಕ್ರಿಶ್ಚಿಯನ್ಸ್. ಯಾರು ಅದರ? ಎಜ್ರಾ ಬದರ್ ಅವ್ರೆ, ನಮ್ಮ ಪ್ರಸನ್ನ ಬದರ್ ಅವ್ರೆ, ರಾಹುಲ್, ಅದರ ವಿನಾಯಕ್ ನಾಯಕ್ ಬದರು, ಅದರ ಆಮೇಲೆ ಏನ್ರಿ ನಮ್ಗೆ ಕುಶಾಲ್ ನಗರದವರು, ಮುತ್ತುರಾಜು, ಇವರೆಲ್ಲ ಇದಿರಲ್ಲ ನೀವೆಲ್ಲ, ದೇವಿ ಸಿಸ್ಟರ್ ಎಲ್ಲ ಅದರ ಸೈಮನ್ ಎಲ್ಲ ಕ್ರೈಸ್ತಿರ್ತಾನೆ. ಇವತ್ತೇನ್ ಮಾಡಿ ಅಂದ್ರೆ, ನೀವು ನಿಜವಲ್ಲೂ ಕ್ರೈಸ್ತವರು ಅಲ್ಲೋ ಅಂತ ಪರೀಕ್ಷೆ ಮಾಡೋದಕ್ಕೆ ಸೇಮ್ ಮಾಡಿ, ರಾತ್ರಿ ದಯವಿಟ್ಟು ಟಿಕ್ 20 ಕುಡಿದ್ಬಿಡಿ. ಏನ್ ಮಾಡಬೇಕು? ಟಿಕ್ 20 ಪಾಯ್ಸನ್ ಏನ್ ಮಾಡಕ್ ನೀವೆಲ್ಲ ಕುಡಿಬೇಕು. ಕುಡಿದ್ರೆ ನಿಮ್ಗೆ ಏನಾಗ್ಬಾರ್ದು? ಕುಡಿದ್ಮೇಲೆ ನಿಮ್ಗೆ ಏನಾಗ್ಬಾರ್ದು? ಏನು ಆಗ್ಬಾರ್ದು. ನಿಮ್ಗೆ ಏನು ಆಗ್ದಿರ ಇದ್ರೆ ಮಾತ್ರ ನೀವು ಕ್ರೈಸ್ತವರು. ನೀವು ಅಪ್ಪಿತಪ್ಪಿ ಸತ್ತೋದ್ರೆ ನೀವೇನಲ್ಲ, ಕ್ರೈಸ್ತರಲ್ಲ. ಹಿಂಗ್ ಮಾಡೋದು ಸರಿನಾ? ಹಿಂಗ್ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ಯಾಕೆ ಗೊತ್ತಾ? ಈ ತರ ಮಾಡಿದ್ರೆ ನಾವು ದೇವ್ರನ್ನ ಶೋಧನೆ ಮಾಡ್ದಂಗೆ, ದೇವ್ರನ್ನ ಪರೀಕ್ಷೆ ಮಾಡ್ದಂಗೆ. ಯೇಸು ಕ್ರಿಸ್ತನಿಗೂ ಇದೇ ತರ ಹೇಳ್ತಾನೆ ಸೇತಾನು, ನೀನ್ ದೇವ್ರ ಮಗ ಇದ್ರೆ ಆಲೈದ್ ನೇಮ್ ಮಾಡಿ ನೀನು ದುಮುಕು ಅಂತ. ಯೇಸು ಕ್ರಿಸ್ತ ದುಮುಕ್ ಬಿಟ್ರ? ದೇವರು ನಿನ್ನ ಕಾವಲ್ ದೂತನ್ ಕೊಟ್ಟವ್ರೆ, ಅವರು ನಿನ್ನ ಕಾಲು ಕಲಿಗೆ ತಗಲ್ದಂತೆ ಕಾಪಾಡ್ತಾರೆ, ದಯವಿಟ್ಟು ಆಲೆಯಿಂದ ದುಮ್ಕು ಅಂದವಾಗ ಯೇಸು ಕ್ರಿಸ್ತ ದುಮುಕ್ ಬಿಟ್ರ? ಹೇಳ್ರಿ, ನಿಮ್ಗೆ ಕೇಳ್ತಾ ಇರೋದ್ ಪ್ರಶ್ನೆ, ದುಮ್ಕುದ್ರ ಇಲ್ಲ? ಇಲ್ಲ ಬ್ರದರ್. ಅಲ್ಲ, ಪ್ರಶ್ನೆ ಕೇಳ್ಬೇಕಾದ್ರೆ ನೀವ್ ಕೇಳ್ಬೇಕಾದ್ರೆ ನಾನು ಉತ್ತರ ಕೊಡ್ಬೇಕು. ನಾನ್ ಕೇಳಿದ್ರೆ ನಿಮ್ ಜೋರ ಕೇಳ್ಬೇಕಾ? ಹೇಳ್ರಿ, ಯೇಸು ಕ್ರಿಸ್ತ ದುಮ್ಕುದ್ರ? ಯಾಕೆ ದುಮ್ಕಿಲ್ಲ? ಯೇಸು ಕ್ರಿಸ್ತ ಏನಂತ ಉತ್ತರ ಕೊಡ್ತಾರೆ? ಹಂಗ ದುಮ್ಕುದ್ರೆ ಏನ್ ಮಾಡ್ದಂಗೆ? ದೇವರನ್ನು ಪರೀಕ್ಷಿಸಲಾಗಿ. ಅರ್ಥ ಮಾಡ್ಕೊಳ್ಳಿ, ದೇವ್ರನ್ನ ಪರೀಕ್ಷೆ ಮಾಡ್ದಂಗೆ. ವೆರಿ ಗುಡ್. ಇದೇ ರೀತಿ ವಿಷಾಂತ ಕುಡ್ದು ಬಿಡ್ತೀವಿ, ನನ್ಗೆ ಏನು ಆಗ್ಬಾರ್ದು ದೇವ್ರೆ ಅಂತಂದ್ರೆ, ನಾನ್ ದೇವ್ರನ್ನ ಏನ್ ಮಾಡ್ದಂಗೆ? ಪರೀಕ್ಷೆ ಮಾಡಿದಂಗೆ. ಇವೆಲ್ಲ ದೇವ್ರ ಮಕ್ಳಿಗೆ ಕೆಲ್ಸನ ಅದೆಲ್ಲ, ಯೋಚನೆ ಮಾಡಿರ್ತೀರಿ. ಅದಕ್ಕೆ ಇದು ಏನ್ ಗೊತ್ತಾ? ಆಮೇಲೆ ಏನಂತಾರೆ, ಕಾಯಿಲೆ ಇರೋರ್ ಮೇಲೆಲ್ಲ ಕೈ ಇಟ್ಬಿಟ್ರೆ ಕಾಯಿಲೆ ವಾಸಿ ಆಗ್ಬಿಡ್ತಂತೆ. ಯಾಕಪ್ಪ? ಹಾಸ್ಪಿಟ್ಲ್ ಇವತ್ತಿರೋದು ಲೋಕದಲ್ಲಿ 100 ಮೆಜಾರಿಟಿ ಹಾಸ್ಪಿಟ್ಲ್ಗಳೆಲ್ಲ ಕ್ರಿಶ್ಚಿಯನ್ಸ್ತೆ. ಕರೆಕ್ಟಾ? ಫಿಲಮಿನ ಹಾಸ್ಪಿಟ್ಲ್ ಅಂತೆ, ಬ್ಯಾಪ್ಟಿಸ್ಟ್ ಅಂತೆ, ಮಾತಾಸ್ ಹಾಸ್ಪಿಟ್ಲ್ ಅಂತೆ, ಸೆಂಟ್ ಜಾನ್ಸ್ ಅಂತೆ. ಇವರೆಲ್ಲ ಯಾಕೆ ಕಟ್ಬೇಕಾಗಿತ್ತು? ಸುಮ್ಮನೆ ಅಲ್ಲಿ ಒಂದು ಟೇಬಲ್ ಹಾಕೊಂಡು ಕೂತ್ಕೊಂಡ್ಬಿಡೋದು ಪಾಸ್ಟ್ಗಳು. ಬಂದವ್ರಿಗೆಲ್ಲ ಕೈ ಇಟ್ಬಿಟ್ಟು ಪ್ರೇಯರ್ ಮಾಡಿ ಕಾರ್ಯಗಳು ವಾಸಿ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಾರಲ್ವಾ? ಇದಾಯ್ತದ? ಇದು ಆಕ್ಚುಲಿ ಈ ವಾಕ್ಯಗಳು ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ. ನಮ್ ಕನ್ನಡ ಬೈಬಲ್ ಇದೆಯಾ? ಕನ್ನಡ ಬೈಬಲ್ ಯಾರ ಹತ್ರ ಇದೆಯಾ ನೋಡಿ. ಮಾರ್ಕ್ 16 ಚಾಪ್ಟರ್ 9th ವರ್ಸ್ ಅಲ್ಲಿ ಒಂದು ಚಿಕ್ಕ ಬ್ರಾಕೆಟ್ಸ್ ಹಾಕಿರ್ತಾರೆ. ಆಮೇಲೆ 20th ವರ್ಸ್ ಅಲ್ಲಿ ಒಂದು ಚಿಕ್ಕ ಬ್ರಾಕೆಟ್ ಕ್ಲೋಸ್ ಮಾಡಿರ್ತಾರೆ. ಹೌದಾ ಇಲ್ವಾ? ನೋಡಿ ನಿಮ್ ಬೈಬಲ್ ಅಲ್ಲಿ ಹಾಕಿದ್ರಾ? ಬ್ರಾಕೆಟ್ಸ್ ಹಾಕಿದ್ರಾ? ಓಪನ್ ಬ್ರಾಕೆಟ್ಸ್, ಕ್ಲೋಸ್ ಬ್ರಾಕೆಟ್ ಹಾಕಿದ್ರಾ? ಲಾಸ್ಟ್ ಅಲ್ಲಿ ಅದಕ್ಕೆ ಫುಟ್ ನೋಟ್ ಹಾಕಿದ್ದಾರೆ. ಏನ್ ಹಾಕಿದ್ದಾರೆ ಓದಿ ಅಂತೀನಿ. 9ನೇ ವಚನದಿಂದ 20ನೇ ವಚನದ ಪರ್ಯಂತರ ಬರೆದಿರುವ ಮಾತುಗಳು ಕೆಲವು ಪುರಾತನ ಪ್ರತಿಗಳು ಇಲ್ಲ. ಕೆಲವು ಪ್ರತಿಗಳಿಗೆ ನೋಡ್ರ ಇಲ್ಲ ಬದಲಾಗಿ ಓದಿ ಕೆಲವು ಪ್ರತಿಗಳಲ್ಲಿ ಅವುಗಳ ಬದಲಾಗಿ ಬೇರೊಂದು ಸಮಾಪ್ತಿ ವಾಕ್ಯ ಉಂಟು. ನೋಡ್ರ, ಬೈಬಲ್ ಇದ್ರೆ ತಾನೆ ಇವೆಲ್ಲ. ಅದಕ್ಕೆ ನಮ್ಗೊಂದು ಲಿಸ್ಟ್ ಕಳಿಸ್ತಾ ಗೊತ್ತಾ? ಓದೋರು ಹಾಕಿದ ಲಿಸ್ಟ್ ಗ್ರೂಪ್ ಅಲ್ಲಿ. ದಯವಿಟ್ಟು ನಿಮ್ ಬೈಬಲ್ ತಗೊಂಡು ಗಿಚ ಹಾಕ್ಬಿಡಿ. ಮಾತ್ರ ಧೈರ್ಯವಾಗಿ ಹಾಕಿ, ಏನ್ ಹೆದರ್ಬಿಡಿ.
ಇದು ಬೈಬಲ್ ಇಲ್ದಿರೋ ಮಾತುಗಳು, ಇಲ್ಲ ಸೇತಾನ ಹಾಕಿರೋದು. ಇವೆಲ್ಲ ಶೋಧನೆ ಮಾಡೋದು ಹೇಳ್ತಾರ. ನೀವು ಅಪಾಯವಾಗಿರೋದು ಏನ್ ತಿಂದ್ರೆ ಸರ್ಪ ಎತ್ಕೊಂಡ್ರೆ ಏನಾಗಲ್ವ ಅಂತ ಅಲ್ಲೇ ಹಿಂಗೆಲ್ಲ ಏಸು ಕುಸು ಮಾಡಿದ್ರೆ. ಎಷ್ಟು ಏಸು ಕುಸು ಸರ್ಪ ಎತ್ಕೊಂಡ್ರು ಆಟ ಆಡಿದ್ರು. ಇವೆಲ್ಲ ಮಾಡ್ಬಾರ್ದ್ರಿ. ದೇವ್ರನ್ನ ಶೋಧನೆ ಮಾಡಿದಂಗೆ. ಆಕ್ಚುಲಿ ಅದ್ಭುತ ಕೇಳೋದು ಯಾರು ಗೊತ್ತಾ? ದುಷ್ಟ ಸಂತತಿ. ಮ್ಯಾಥ್ಯೂ 12:39 ಓದಿ. ಮ್ಯಾಥ್ಯೂ 12:39. ಮ್ಯಾಥ್ಯೂ 12:39 ಓದ್ರಿ ಯಾರಾದ್ರು. ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸ್ತದೆ. ಅಪೇಕ್ಷೆ ಮಾಡೋದು ಯಾರು? ಈ ಕೆಟ್ಟು ವ್ಯಭಿಚಾರಿ ಅಂತ ಸಂತತಿ. ನಮ್ಮನ್ನೆಲ್ಲ ದೇವ್ರ ಸತ್ಯ ಕರೆದ್ಮೇಲೆ ಆತರ ಅಮೂಲ್ಯ ರಕ್ತ ತೊಳೆದ್ಮೇಲೆ ಎಲ್ಲ ಬಿಟ್ಬಿಡ್ಬೇಕ್ರಿ. ನಮಗೆ ವಾಕ್ಯ ಮೇಲೆ ನಂಬಿಕೆ ಇರ್ಬೇಕಷ್ಟೇ. ನಮ್ಗೆ ಏನ್ ಗೊತ್ತಾ? ಅಲ್ಟಿಮೇಟು ಅದ್ಭುತ ಸೂಚಕಗಳು, ದರ್ಶನಗಳು, ಕನ್ಸು, ಅದರ ಇವೆಲ್ಲ ಅಲ್ಲ ರೀ, ಪ್ರವಾದನೆ ಅಲ್ಲ ರೀ. ಏನ್ ಗೊತ್ತಾ? ದೇವರ ವಾಕ್ಯ. ನಮ್ಮನ್ನ ಕ್ರಿಸ್ತನದ ಸೇರ್ಸೋದಿಕ್ಕೆ ದೇವ್ರ ವಾಕ್ಯ ಸಾಕು. ದೇವ್ರ ವಾಕ್ಯಕ್ಕೆ ಸಂಪೂರ್ಣವಂತ ಶಕ್ತಿ ಇದೆ. ಎಲ್ಲಿದೆ ವಾಕ್ಯ? 2 ತಿಮೋತಿ 3ನೇ ಅಧ್ಯಾಯ 16-17 ಓದಿದ್ರಿ. 2 ತಿಮೋತಿ 3rd chapter 16-17 ಓದ್ರಿ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆಮೇಲೆ ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧ. ಇಷ್ಟು ಬೇಕ್ರಿ, ಸಾಕ್ರಿ. ನಮ್ಮ ರಕ್ಷಣೆಗೆ ಏನ್ ಬೇಕೋ ಸಾಕ್ಷಣಕ್ಕೆ ಎಲ್ಲ ವಾಕ್ಯ ಕೊಟ್ಟಿರ್ಬೇಕು. ಇದಕ್ಕಿಂತ ಏನ್ರಿ ಬೇಕು? ದೇವ್ರ ಕೃಪೆ ಕೊಟ್ಟಿದ್ರೆ, ದೇವ್ರ ಕಾವಲ್ ದುಡ್ಡನ್ನು ಕೊಟ್ಟರೆ, ನೀನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳೋರೆ, ನೀನು ಏನ್ ತಿನ್ಬೇಕು, ಊಟ ಬಟ್ಟೆ ಹಾಕಂಬೇಕು ಎಲ್ಲ ಕೊಡ್ತೀವಿ. ಇನ್ನೇನಪ್ಪ ಬೇಕು? BMW ಕಾರಲ್ಲಿ ತಿರ್ಗಾಡ್ಬೇಕಾ? ಏನು ಏರೋಪ್ಲೇನಲ್ಲಿ ಹೋಗ್ಬೇಕಾ? ಸ್ವಂತ ಏರೋಪ್ಲೇನು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ಬೇಕಾ? ಇದೆಲ್ಲ ಕೊಟ್ಟಿರ್ಬೇಕಾರೆ ಇನ್ನೇನು ತಲೆ ಕೆಡಿಸ್ಬೇಕು? ನೀವು ಏನೇನು ಕೆಲಸ ಮಾಡ್ತೀರ ಅದನ್ನೆಲ್ಲ ಆಶೀರ್ವಾದ ಮಾಡ್ತೀನಪ್ಪ, ನೀನು ಚಿಂತೆ ಮಾಡ್ಬೇಡ ಅಂತ ಹೇಳೋರೆ. ನಮಗೆ ಇದೆಲ್ಲ ಬೇಡ. ನಮಗೇನು ಗೊತ್ತಾಗಬೇಕು? ನಾನು ಕೈ ಮೇಲೆ ಕಾಲ ಹಾಕೊಂಡು ಕೂತಿರ್ಬೇಕು, ಟಕ್ ಅಂತ ಹೇಳ್ಬೇಕು, ಟಪಕ್ ಅಂತ ದೇವ್ರ ಪರ್ಲೋಕ ಏನ್ ಮಾಡೋದು? ನಾನು ಚಿನ್ನ ಬಣ್ಣ ಸುರಿಸ್ಬೇಕು. ಇದೇ ಬೇಕಾಗಿರೋದು. ಕಾಯಿಲೆನೇ ಬರ್ಬಾರ್ದ? ಅಲ್ಲರಿ, ಬೈಬಲಲ್ಲಿ ಹೇಳಿದ್ರೆ ಪಾಪ ಕೂಡ ಅಂತ ಸಂಬಳ ಮರಣ, ನೀವು ಸತ್ತೇ ಸಾಯಿವಿ ಅಂತ ಬಿಟ್ಟು ಬೈಬಲ್ ನಮ್ಗೆ ಕೊಟ್ಟವ್ರೆ. ಕ್ರಿಸ್ತನೇ ಸತ್ರಂತೆ. ನಮಗೆ ಸಾವು ಬರ್ಬಾರ್ದು ಅಂದ್ರೆ ಸಾವು ಬರ್ಲೇಬೇಕಂಗಾರೆ ಬಂದೇ ಬರ್ತದೆ. ಸಾವು ಬರ್ಬೇಕಂದ್ರೆ ಕಾಯಿಲೆ ಬರ್ಲೇಬೇಕು. ಅಯ್ಯೋ ನಾನು ಕಾಯಿಲೆನೇ ಬರ್ಬಾರ್ದು ಹಿಂಗೆ ಓಡ್ಬೇಕು ಅಂದ್ರೆ ಎಲ್ಲ ಏನಾರ ಸ್ವಲ್ಪ ಸೆನ್ಸ್ ಇದೆಯಾ? ನಾವು ಮಾಡೋಂಥ ಪ್ರೇಯರ್ಗಳಿಗೆ, ಹಾಕಂತ ದೇವತೆ ಡಿಮ್ಯಾಂಡ್ಸ್ಗಳಿಗೆ ಸ್ವಲ್ಪ ಸೆನ್ಸ್ ಬೇಡ? ಥಿಂಕ್ ಮಾಡ್ಬೇಕ್ರಿ. ನಾವು ಏನು ಕೇಳ್ತಾ ಇದ್ರಿ ಅಂತ. ದೇವರು ಪರಲೋಕದಿಂದ ಸುಮ್ಮನೆ ಗೊತ್ತಾ, ಎಳೆ ಮಕ್ಕಳು ಇವ್ರಿಗೆ ಗೊತ್ತಿಲ್ಲಪ್ಪ, ಏನೋ ಕೇಳ್ತಾರೆ ಬಿಟ್ಬಿಡ ಅಂತ ನೇಮ ಗೊತ್ತಾ ಮಾಡ್ತಾರೆ. ದೇವರು ಅದನ್ನೆಲ್ಲ ಲಕ್ಷ್ಯಕ್ಕೆ ತೊಗೊಳಲ್ಲ. ಎಷ್ಟೋ ವಾಕ್ಯಗಳಿದೆ ನೋಡ್ಸೋದಕ್ಕೆ ನನಗೆ ಅರ್ಥ ಕರ್ತನ ಅಂದ. ಇದು ಅದ್ಭುತಗಳು ಸೂಚಕ ಕಾರ್ಯಗಳ ಬಗ್ಗೆ ಪಾಠ 2ನೇ ಭಾಗ. ದಯವಿಟ್ಟು ಇದನ್ನ ಕೇಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ, ಸಂಕೋಚ ಬಿಡಿದ್ರೆ ನಮಗೆ ವಾಟ್ಸಪ್ ಮಾಡಿ. ನಿಮ್ಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀರಿ. ಆಮೇಲೆ 5 ಗಂಟೆಗೆ ಹೊಸ ಬ್ಯಾಚ್ ಶುರು ಆಗಿದೆ. ಯಾರೋ ಇಂಟ್ರೆಸ್ಟ್ ಇದೆ ಕ್ರೈಸ್ತವ್ರು, ನಿಮ್ಗೆ ಏನೋ ಗುರ್ತಿದ್ರೆ ಫ್ರೆಂಡ್ಸ್ ರಿಲೇಟಿವ್ಸು ನಿಮ್ಗೈತಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ನಿಮ್ಗೆಲ್ಲ ಹಾಕೊಂಡಿತ್ತಲ್ಲ, ಇದನ್ನೆಲ್ಲ ಹಾಕ್ರಿ. ನೋಡಿ ಅಲ್ಲಿ ಒಂದು ನಮ್ದು ವಾಟ್ಸಪ್ ಗ್ರೂಪ್ದು QR ಕೋಡ್ ಇದೆ. ಆ QR ಕೋಡ್ ಹಾಕ್ರಿ, ಎಲ್ಲರೂ ಬರಲಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲ ಆಲ್ ಓವರ್ ವರ್ಲ್ಡ್ ಕ್ರೈಸ್ತವ್ರಿಗೆಲ್ಲರೂ ಹಂಚಿ ಬರಲಿ. ಈ ಪಾಠಗಳನ್ನ ಕೇಳಿ. ಎಷ್ಟೋ ಜನಗಳಿಗೆ ಪಾಪ ಸತ್ಯ ಗೊತ್ತಾಗ್ದಿರಾ ಎಲ್ಲೋ ರೀತಿಲಿ ಯಾವುದೋ ರೀತಿಲಿ ಇದ್ದಾರೆ, ಅವರು ಸತ್ಯ ತಿಳ್ಕೊಳ್ಳಿ ಅಲ್ವರ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಯ್ತಾ? ಯಾರಿಗ ಏನೋ ಪ್ರಶ್ನೆ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಕ್ವಶನ್ಸ್ ಇದೆಯಾ? ಏನೋ ಕೇಳೋದಿದೆಯಾ? ಹಂಗೇನೋ ಇದ್ರೆ ಕೇಳಿ. ಇಲ್ಲಾಂದ್ರೆ ನೆಕ್ಸ್ಟ್ ವೀಕು ಬರೀ ಡಿಸ್ಕಷನ್, ಇದ್ರ ಬಗ್ಗೆನೇ ಬರೀ ಡಿಸ್ಕಷನ್ ಇಡ್ತೀರಿ. ಅವಾಗ ಕೂಡ ನಿಧಾನವಾಗಿ ಎಲ್ಲ ಕೇಳ್ಬಿಟ್ಟು 2 ಭಾಗನೂ ಕೇಳ್ಬಿಟ್ಟು ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆಗಳ ತೊಗೊಂಬನ್ನಿ. ನೆಕ್ಸ್ಟ್ ವೀಕ್ ಫುಲ್ಲು ಡಿಸ್ಕಸ್ ಮಾಡೋಣ. ಓಕೆನಾ? ಸರಿ. ಆಮೇಲೆ